ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, 4th ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ SCP ಪ್ರಕಾರ ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಒಟ್ಟು 4 ಯೂನಿಟ್ ಇರುತ್ತೆ. 3ನೇ ಯೂನಿಟಲ್ಲಿ ನಿಮಗೆ 2 ಟಾಪಿಕ್ಸ್ ಬರುತ್ತೆ. ಆ ವಿಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು 4ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. 4ನೇ ವಿಡಿಯೋದಲ್ಲಿ ಮತ್ತೆ ನಿಮಗೆ 3 ಸಬ್ ಟಾಪಿಕ್ ಬರುತ್ತೆ. ಸ್ಪೆಕ್ಟ್ರೋಸ್ಕೋಪಿನೇ ಬರುತ್ತೆ. ಒಂದು IR ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ, ಎರಡನೇದು ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ, ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಈ 3 ಟಾಪಿಕ್ಸ್ ಬರುತ್ತೆ. ಈಗ ಸದ್ಯಕ್ಕೆ ನಾನು IR ಸ್ಪೆಕ್ಟ್ರೋಸ್ಕೋಪಿದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ಇವತ್ತು ಫಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಆಲ್ರೆಡಿ ನೀವು UV ಸ್ಪೆಕ್ಟ್ರೋಸ್ಕೋಪಿನ ನಿಮ್ಮ ಲೋಯರ್ ಕ್ಲಾಸಲ್ಲಿ ಓದಿದ್ದೀರಾ. UV ಸ್ಪೆಕ್ಟ್ರೋಸ್ಕೋಪಿ ಈಸ್ ಒನ್ ಆಫ್ ದಿ ಟೆಕ್ನಿಕ್ ವೇರ್ ವಿ ಕ್ಯಾನ್ ಯೂಸ್ ದಿ ದಟ್ ಸ್ಪೆಕ್ಟ್ರೋಸ್ಕೋಪಿ ಇನ್ ಆರ್ಡರ್ ಟು ಫೈಂಡ್ ದಿ ಅನ್ಸ್ಯಾಚುರೇಷನ್. ನಿಮ್ಗೆ ಕೊಟ್ಟಿರುವಂಥ ಕಾಂಪೌಂಡಲ್ಲಿ ಕಾಂಜುಗೇಷನ್ ಆಗಿರ್ಬೋದು, ಅನ್ಸ್ಯಾಚುರೇಷನ್ ಆಗಿರ್ಬೋದು, ಡಬಲ್ ಬಾಂಡ್ ಇರ್ಬೋದು, ಟ್ರಿಪಲ್ ಬಾಂಡ್ ಇರ್ಬೋದು, ಇದನ್ನು ಐಡೆಂಟಿಫೈ ಮಾಡೋದಕ್ಕೆ ನಾವು UV ಸ್ಪೆಕ್ಟ್ರೋಸ್ಕೋಪಿ ಯೂಸ್ ಮಾಡ್ತೀವಿ. ಅದೇ ಥರ IR ಸ್ಪೆಕ್ಟ್ರೋಸ್ಕೋಪಿ ಯೂಸ್ ಮಾಡಿಕೊಂಡು ನೀವು ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ನ ಐಡೆಂಟಿಫೈ ಮಾಡ್ಬೋದು. ಅದನ್ನು ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದು ಒಂದೇ ವಿಡಿಯೋದಲ್ಲಿ ಎಲ್ಲನೂ ಹೇಳೋಕ್ಕಾಗಲ್ಲ, ನಿಮ್ಮ ಸಿಲೆಬಸ್ಸಲ್ಲಿ ಇರೋದೆಲ್ಲ. ಹಾಗಾಗಿ ಏನು ಮಾಡ್ತಾ ಇದ್ದೀನಿ ಅಂದರೆ ಆ ಸೀರೀಸ್ನ ಮಾಡ್ತಾ ಇದ್ದೀನಿ. ಮಿನಿಮಮ್ 3ರಿಂದ 4 ವಿಡಿಯೋಗಳಾಗ್ಬೋದು. ಇವತ್ತಿನ ವಿಡಿಯೋದಲ್ಲಿ ಪ್ರಿನ್ಸಿಪಲ್ ಆಫ್ IR ಸ್ಪೆಕ್ಟ್ರೋಸ್ಕೋಪಿ ಏನಿದೆಯಲ್ಲ ಅದನ್ನು ಇನ್ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೀವು ಆಲ್ರೆಡಿ ಸ್ಪೆಕ್ಟ್ರೋಸ್ಕೋಪಿ ಓದಿದ್ದೀರಾ. ಆಲ್ರೆಡಿ UV ಸ್ಪೆಕ್ಟ್ರೋಸ್ಕೋಪಿ ನಿಮಗೆ ಮೈಂಡಲ್ಲಿದೆ. ಸ್ಪೆಕ್ಟ್ರೋಸ್ಕೋಪಿ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಅದನ್ನು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ನೀವೇನು ಮಾಡಬೇಕಾಗತ್ತೆ, ಈ ಸ್ಪೆಕ್ಟ್ರೋಸ್ಕೋಪಿನ ಓದಬೇಕಾಗತ್ತೆ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಿಲೆಬಸ್ ಪ್ರಕಾರ ಪ್ರಿನ್ಸಿಪಲ್ಲು, ಟೈಪ್ಸ್ ಆಫ್ ವೈಬ್ರೇಷನು, ಐಡೆಂಟಿಫಿಕೇಷನ್ ಆಫ್ ದಿ ಫಾಲೋಯಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬೈ ಸ್ಟ್ರೆಚಿಂಗ್ ಫ್ರೀಕ್ವೆನ್ಸೀಸ್, ಆಲ್ಕೇನ್ಸ್ ಇರ್ಬೋದು, ಆಲ್ಕೀನ್ಸ್ ಇರ್ಬೋದು, ಆಲ್ಕೈನ್ಸ್, ಬೆನ್ಸೀನ್, ಆಲ್ಡಿಹೈಡ್ಸ್, ಕೀಟೋನ್ಸ್, ಆಲ್ಕೋಹಾಲ್ಸ್, ಥಯಾಲ್ಸ್, ಆ್ಯಸಿಡ್, ಎಸ್ಟರ್, ಅಮೈನ್ಸ್. ನಾನು ಮುಂಚೆನೇ ಹೇಳ್ದಂಗೆ IR ಸ್ಪೆಕ್ಟ್ರೋಸ್ಕೋಪಿ ಯೂಸ್ ಮಾಡಿಕೊಂಡು ನಾನೇನು ಮಾಡ್ಬೋದು, ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ಸ್ ಯಾವ್ಯಾವುದಿದೆ ಅಂತ ಐಡೆಂಟಿಫೈ ಮಾಡ್ಬೋದು ಕೊಟ್ಟಿರುವಂಥ ಕಾಂಪೌಂಡಲ್ಲಿ. ಸೊ ಆ ಬೇಸಿಸ್ ಮೇಲೆ ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ, ಮಾಲಿಕ್ಯುಲರ್ ಫಾರ್ಮುಲಾ ಯಾವ ಥರ ಇದೆ ಅನ್ನೋದ್ರ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು ಅಂತ ನಿಮ್ಮ ಸಿಲೆಬಸ್ಸಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಸೊ ನೀವು ಪ್ರಿನ್ಸಿಪಲ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾನು ಮುಂಚೆನೇ ಹೇಳ್ದಂಗೆ UV ಸ್ಪೆಕ್ಟ್ರೋಸ್ಕೋಪಿ ನೀವು ಆಲ್ರೆಡಿ ಓದಿದ್ದೀರ. ಅದನ್ನು ಬ್ರಷ್ ಅಪ್ ಮಾಡೋದಕ್ಕೆ ಅಥವಾ ಅದನ್ನು ಬ್ರಿಡ್ಜ್ ಮಾಡೋದಕ್ಕೆ, ನಿಮ್ಗೆ ಗೊತ್ತಿರೋವಂಥ ನಾಲೆಡ್ಜು ಮರ್ತೋಗಿರೋದನ್ನು ಫ್ರೆಶ್ ಅಪ್ ಮಾಡೋದಕ್ಕೆ ಮತ್ತೆ ನಾನು ಹೇಳ್ತಾ ಇದ್ದೀನಿ. ಸ್ಪೆಕ್ಟ್ರೋಸ್ಕೋಪಿ ಅಂದರೆ ಏನು? ಸ್ಪೆಕ್ಟ್ರೋಸ್ಕೋಪಿ ಈಸ್ ಎ ಬ್ರಾಂಚ್ ಆಫ್ ಸೈನ್ಸ್ ದಟ್ ಡೀಲ್ಸ್ ವಿತ್ ಸ್ಟಡಿ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ಲೈಟ್ ಆ್ಯಂಡ್ ಮ್ಯಾಟರ್. ನಿಮ್ಗೆ ಆಲ್ರೆಡಿ ಲೈಟ್ ಅಂದರೆ ಏನು ಅಂತ ಗೊತ್ತಿದೆ. ರೇಸ್ ಬರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಹೇಳ್ತೀವಿ, ಅದನ್ನು ಲೈಟ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಮ್ಯಾಟರ್ ಅಂದರೆ ಏನು? ವಿಚ್ ಹ್ಯಾಸ್ ಸ್ಪೇಸ್ ಆ್ಯಂಡ್ ಮಾಸ್ ಇರುತ್ತಲ್ಲ ಅಂಥದಕ್ಕೆ, ವಿಚ್ ಗೋಯಿಂಗ್ ಟು ಆಕ್ಯುಪೈ ದಿ ಸ್ಪೇಸ್ ಆ್ಯಂಡ್ ವಿಚ್ ಗೋಯಿಂಗ್ ಟು ಹ್ಯಾವ್ ಎ ಮಾಸ್, ಅದಕ್ಕೆ ಏನಂತ ಕರಿತೀವಿ? ಮ್ಯಾಟ್ರ್. ಅದು ಏನು ಬೇಕಾದ್ರೂ ಆಗಿರ್ಬೋದು, ಒಂದು ಸಬ್ಸ್ಟೆನ್ಸ್ ಆಗಿರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು. ಆದರೆ ಇಲ್ಲೇನು ಮಾಡ್ತಾ ಇದ್ದೀವಿ ಅಂದರೆ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ನ ಮ್ಯಾಟ್ರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಆರ್ಗ್ಯಾನಿಕ್ ಕಾಂಪೌಂಡು ಲೈಟ್ ಜೊತೆಗೆ ಯಾವ ರೀತಿ ಇಂಟ್ರಾಕ್ಷನ್ ಮಾಡುತ್ತೆ, ಯಾವ ರೀತಿ ಅವೆರಡರ ಮಧ್ಯದಲ್ಲಿ ಕಾನ್ವರ್ಸೇಷನ್ ಇರುತ್ತೆ, ಅದನ್ನು ತಿಳ್ಕೊಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಲೈಟ್ ಅಂತ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಲೈಟ್ಗೆ ನಾವೇನಂತ ಹೇಳ್ತೀವಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಹೇಳ್ತೀವಿ. ಸೊ ಎಗೇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನಲ್ಲಿ ಬೇರೆ ಬೇರೆ ಎನರ್ಜಿ ಇರುವಂಥ ಲೈಟ್ಗಳಿರ್ತವೆ. ಸೊ ಅದು ಯಾವುದ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡುತ್ತೆ ಅನ್ನೋ ಬೇಸಿಸ್ ಮೇಲೆ ನಾವು UV ಸ್ಪೆಕ್ಟ್ರೋಸ್ಕೋಪಿ ಓದ್ತೀವಿ, IR ಸ್ಪೆಕ್ಟ್ರೋಸ್ಕೋಪಿ ಓದ್ತೀವಿ, NMR ಸ್ಪೆಕ್ಟ್ರೋಸ್ಕೋಪಿ ಓದ್ತೀವಿ, ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಹೋಗ್ತೀವಿ. ಬಟ್ UV ಸ್ಪೆಕ್ಟ್ರೋಸ್ಕೋಪಿ ಆಲ್ರೆಡಿ ಓದಿದ್ದೀರಾ. IR ಸ್ಪೆಕ್ಟ್ರೋಸ್ಕೋಪಿ ಮತ್ತು ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಈ ಸೆಮಿಸ್ಟ್ರಲ್ಲಿ ಓದ್ತೀರಾ. NMRನ ನೀವು ಮುಂದೆ ಸೆಮಿಸ್ಟರ್ಗಳಲ್ಲಿ ಓದ್ತಾ ಹೋಗ್ತೀರಾ. UV ಸ್ಪೆಕ್ಟ್ರೋಸ್ಕೋಪಿ ನಾನು ಮುಂಚೆನೇ ಹೇಳ್ದಂಗೆ ಅದು ನನಗೆ ಏನು ಐಡಿಯಾ ಕೊಡುತ್ತೆ ಅಂತಂದರೆ, ಕಾಂಜುಗೇಟೆಡ್ ಇದೆಯಾ ನಮ್ಮ ಕಾಂಪೌಂಡಲ್ಲಿ, ಕಾಂಜುಗೇಷನ್ ಇದೆಯಾ, ವೆದರ್ ಇಟ್ ಗೋಯಿಂಗ್ ಟು ಹ್ಯಾವ್ ಎ ಡಬಲ್ ಬಾಂಡ್ ಆರ್ ಎ ಟ್ರಿಪಲ್ ಬಾಂಡ್, ಅನ್ಸ್ಯಾಚುರೇಷನ್ ಇದೆಯಾ ಅಥವಾ ಕಾಂಜುಗೇಷನ್, ಒಂದು ಸಿಂಗಲ್ ಬಾಂಡ್ ಒಂದು ಡಬಲ್ ಬಾಂಡ್ ಇದ್ದರೆ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ನನಗೆ UV ಸ್ಪೆಕ್ಟ್ರೋಸ್ಕೋಪಿ ಹೆಲ್ಪ್ ಮಾಡುತ್ತೆ. ಅಲ್ಲಿ ನಾನು ಇನ್ ಟರ್ಮ್ಸ್ ಆಫ್ ಲ್ಯಾಂಬ್ಡಾ ಹೇಳ್ತೀನಿ. ಅದಕ್ಕೆ ಮ್ಯಾಕ್ಸಿಮಮ್ ಏನಿದೆಯಲ್ಲ ಲ್ಯಾಂಬ್ಡಾ ಮ್ಯಾಕ್ಸ್ ಅಂತ ಕರಿತೀವಿ. ಆ ಲ್ಯಾಂಬ್ಡಾ ಮ್ಯಾಕ್ಸ್ ಬೇಸ್ ಮೇಲೆ ನಾವು ವುಡ್ವರ್ಡ್ ಫಿಶರ್ಸ್ ರೂಲ್ನ ಅಪ್ಲೈ ಮಾಡಿಕೊಂಡು ಕೊಟ್ಟಿರುವಂಥದ್ದು ಮತ್ತು ನನಗೆ ಇನ್ಸ್ಟ್ರೂಮೆಂಟಲ್ಲಿ ಬರ್ತಾ ಇರುವಂಥದ್ದು ಎರಡು ಸೇಮ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀನಿ. ಎರಡು ಸೇಮ್ ಇತ್ತು ಅಂತಂದರೆ ಅವಾಗ ಅದನ್ನು ನಾನು ಕರೆಕ್ಟ್
ಅಂತ ಐಡೆಂಟಿಫೈ ಮಾಡ್ತೀನಿ. ಆ್ಯಕ್ಚುಲಿ ಯು ವಿ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ನನಗೆ ಏನು ಐಡಿಯಾ ಕೊಡುತ್ತೆ ಅಂದರೆ ನನ್ನ ಕಾಂಪೌಂಡಲ್ಲಿ ಕಾಂಜುಗೇಷನ್ ಇದೆಯಾ, ನನ್ನ ಕಾಂಪೌಂಡಲ್ಲಿ ಅನ್ಸ್ಯಾಚುರೇಷನ್ ಇದೆಯಾ ಅನ್ನೋ ಐಡಿಯಾ ಕೊಡುತ್ತೆ. ಅದೇ ಥರ ಐ ಆರ್ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ನಾನು ಮುಂಚೆನೇ ಹೇಳ್ದಂಗೆ ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್, ಅದು ಆಲ್ಕೇನ್ಸ್ ಆಗಿರ್ಬೋದು, ಆಲ್ಕಿನ್ಸ್ ಆಗಿರ್ಬೋದು, ಆ್ಯಸಿಡ್ಸ್ ಆಗಿರ್ಬೋದು, ಎಸ್ಟರ್ಸ್ ಆಗಿರ್ಬೋದು, ಆಲ್ಕೋಹಾಲ್ಸ್ ಆಗಿರ್ಬೋದು, ಬೇರೆ ಬೇರೆ ಫಂಕ್ಷನಲ್ ಗ್ರೂಪ್ಗೆ ಬೇರೆ ಬೇರೆ ಫ್ರೀಕ್ವೆನ್ಸೀಸ್ ಬರ್ತಾ ಹೋಗುತ್ತೆ. ಅದ್ರ ಮೇಲೆ ನೀವು ಕೊಟ್ಟಿರುವಂಥ ಕಾಂಪೌಂಡಲ್ಲಿರುವಂಥ ಫಂಕ್ಷನಲ್ ಗ್ರೂಪ್ ಯಾವುದು ಅಂತ ಐಡೆಂಟಿಫೈ ಮಾಡ್ತೀರಾ. ಅದೇ ಥರ NMR ಸ್ಪೆಕ್ಟ್ರೋಸ್ಕೋಪಿ ತೊಗೊಂಡ್ರೆ ಅದು ನಿಮಗೆ ಏನು ಐಡಿಯಾ ಕೊಡುತ್ತೆ ಅಂತಂದರೆ ಎಂಟೈರ್ ಸ್ಟ್ರಕ್ಚರ್ ವಿಚ್ ಈಸ್ ದ ಕಾಂಬಿನೇಷನ್. ಯು ವಿ ಅಂದ್ರೇನು ಬರೀ ಕಾಂಜುಗೇಷನ್ ಹೇಳುತ್ತೆ, ಅನ್ಸ್ಯಾಚುರೇಷನ್ ಹೇಳುತ್ತೆ. IR ಅಂದರೆ ಏನು ಹೇಳುತ್ತೆ, ಬರೀ ಫಂಕ್ಷನಲ್ ಗ್ರೂಪ್ಸ್ ಬಗ್ಗೆ ಹೇಳುತ್ತೆ. ಆದರೆ NMR ಸ್ಪೆಕ್ಟ್ರೋಸ್ಕೋಪಿ ಕಾಂಜುಗೇಷನ್ ಬಗ್ಗೆನೂ ಹೇಳುತ್ತೆ, ವಿಚ್ ಈಸ್ ಮಚ್ ಮೋರ್ ಹೈಯರ್ ವರ್ಷನ್ ಅಂತ ಹೇಳ್ಬೋದು, ಮತ್ತು ಫಂಕ್ಷನಲ್ ಗ್ರೂಪ್ ಬಗ್ಗೆನೂ ನಿಮಗೆ ಐಡಿಯಾ ಕೊಡ್ತಾ ಹೋಗುತ್ತೆ. ಅದೇ ಥರ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ನಿಮಗೆ ಮಾಲಿಕ್ಯುಲರ್ ಮಾಸ್ ಆಫ್ ದಿ ಕಾಂಪೌಂಡ್ ಬಗ್ಗೆ ಐಡಿಯಾ ಕೊಡ್ತಾ ಹೋಗುತ್ತೆ. ಇದೆಲ್ಲನೂ ಏನಾಗ್ತಾ ಇದೆ, ಇವೆಲ್ಲನೂ ಏನು ಮಾಡ್ತಾ ಇದೆ, ಡಿಫ್ರೆಂಟ್ ಅಮೌಂಟ್ ಆಫ್ ಎನರ್ಜಿ, ಡಿಫ್ರೆಂಟ್ ಅಮೌಂಟ್ ಆಫ್ ಫ್ರೀಕ್ವೆನ್ಸಿನ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ. ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸು ಬೇರೆ ಬೇರೆ ರೇಂಜಲ್ಲಿ ಎನರ್ಜಿನ ಫ್ರೀಕ್ವೆನ್ಸಿನ ಅಬ್ಸರ್ವ್ ಮಾಡ್ಕೊಂಡಾಗ ಇಟ್ ಗೋಯಿಂಗ್ ಟು ಬಿಹೇವ್ ಇನ್ ಎ ಡಿಫ್ರೆಂಟ್ ಮ್ಯಾನರ್. ಹೌ ಯುವರ್ ಮ್ಯಾಟರ್, ಹೌ ಯುವರ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ದಟ್ ಅಮೌಂಟ್ ಆಫ್ ಲೈಟ್, ಆ ಬೇಸಿಸ್ ಮೇಲೆ ನಾವು ಬೇರೆ ಬೇರೆ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತಾ ಹೋಗ್ತಾ ಇದ್ದೀವಿ. ನೀವು ಆಲ್ರೆಡಿ ಯು ವಿ ಓದಿದ್ದೀರಾ, ಹಾಗಾಗಿ ನಾನು ಯು ವಿ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಬಟ್ IR ಸ್ಪೆಕ್ಟ್ರೋಸ್ಕೋಪಿ ಹೇಳೋದಾದರೆ ಡೀಲ್ಸ್ ವಿತ್ IR ರೀಜನ್ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ನಾನು ಮುಂದೆ ಹೇಳ್ತೀನಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂದರೆ ಏನು ಅಂತ. ಅದು ಲೈಟ್ ಇದೆ, ಲಾರ್ಜ್ ಫ್ರೀಕ್ವೆನ್ಸಿ ಇರೋವಂಥದ್ದು, ಲಾರ್ಜ್ ವೇವ್ ಲೆಂತ್ ಇರೋವಂಥದ್ದು ಲೈಟ್ಗೆ ನಾವೇನಂತ ಕರಿತೀವಿ, IR ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಹೇಳ್ತೀವಿ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನಲ್ಲಿ ಬೇರೆ ಬೇರೆ ರೇಂಜ್ ಹೇಳ್ತೀವಿ, ಬೇರೆ ಬೇರೆ ಫ್ರೀಕ್ವೆನ್ಸಿ, ಬೇರೆ ಬೇರೆ ಎನರ್ಜಿ, ಬೇರೆ ಬೇರೆ ವೇವ್ ಲೆಂತ್ ಇರೋದಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟಿದ್ದೀವಿ. ಸೊ ಯಾವ ಥರದ ಮೇಲೆ ಅದು ಇಂಟ್ರ್ಯಾಕ್ಟ್ ಮಾಡ್ತಾ ಇದೆ ನನ್ನ ಸಬ್ಸ್ಟೆನ್ಸು, ವಾಟ್ ಈಸ್ ದ ಅಮೌಂಟ್ ಆಫ್ ಎನರ್ಜಿ ದಟ್ ಐ ಆಮ್ ಸಪ್ಲೈಯಿಂಗ್, what is the amount of light I am supplying, what is the amount of energy that going to carry that light, ಅದ್ರ ಮೇಲೆ ನಾನು ಹೇಳ್ತಾ ಹೋಗ್ತೀನಿ. ಅದರಲ್ಲಿ IR ರೀಜನ್ ಅಂತ ಹೇಳ್ತೀವಿ, ಇನ್ಫ್ರಾರೆಡ್ ರೀಜನ್ ಅಂತ ಹೇಳ್ತೀವಿ. ಆ ರೀಜನ್ ಜೊತೆಗೆ ಆ ರೀಜನಲ್ಲಿ ಇರೋವಂಥ ಲೈಟ್ ಜೊತೆಗೆ ನಿಮ್ಮ ಮ್ಯಾಟ್ರ್ ಇಂಟ್ರ್ಯಾಕ್ಟ್ ಆದಾಗ ಬರುತ್ತಲ್ಲ ಆ ಸ್ಪೆಕ್ಟ್ರಮ್ಗೆ, ಅದಕ್ಕೆ ನಾವೇನಂತ ಕರಿತೀವಿ, IR ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಸ್ಪೆಕ್ಟ್ರಮ್ ಅಂದ್ರೇನು, ಇಟ್ಸ್ ಎ ಗ್ರಾಫ್, ಇಟ್ ಗೋಯಿಂಗ್ ಟು ಗಿವ್ ಮಿ ದಿ ಐಡಿಯಾ ಅಬೌಟ್ ದಿ ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್, ಅದ್ರದ್ದು ಮಾಲಿಕ್ಯುಲರ್ ನೇಚರ್ ಹೇಗಿದೆ, ಅಥವಾ ಅದ್ರದ್ದು ಕೆಮಿಕಲ್ ನೇಚರ್ ಏನಿದೆ, ಮಾಲಿಕ್ಯುಲರ್ ಸ್ಟ್ರಕ್ಚರ್ ಏನಿದೆ, ಆ ಬೇಸಿಸ್ ಮೇಲೆ ಅದೇನು ಮಾಡ್ತಾ ಹೋಗುತ್ತೆ, ಹೇಳ್ತಾ ಹೋಗುತ್ತೆ. ನಾ ಮುಂಚೆ ಹೇಳ್ದಂಗೆ ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ ಐಡೆಂಟಿಫೈ ಮಾಡ್ಬೋದು. ಪಾಲಿ ಅಟಾಮಿಕ್ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್, ಆರ್ಗನೋಮೆಟಾಲಿಕ್ ಕಾಂಪೌಂಡ್ಸ್ಗಳು ನಾನು ಯೂಸಿಂಗ್ ದಿಸ್ ಐಡೆಂಟಿಫೈ ಮಾಡ್ಬೋದು. ಸೊ ಹಾಗಿದ್ರೆ ನಿಮಗೆ ಸ್ಪೆಕ್ಟ್ರೋಸ್ಕೋಪಿ ಅರ್ಥ ಆಗಬೇಕು ಅಂದರೆ ನಾನು ಮುಂಚೆನೇ ಹೇಳಿದೆ, ಲೈಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಐದರ್ ಇನ್ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿ, ವೇವ್ ಲೆಂತ್ ಅಥವಾ ವೇವ್ ನಂಬರ್, ಎನರ್ಜಿ, ಬೇರೆ ಬೇರೆ ಯೂನಿಟ್ಗಳಲ್ಲಿ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ. ಸೊ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ನ ತೊಗೊಂಡ್ರೆ E=hν ತೊಗೊಳ್ತೀವಿ. ಅದ್ರ ಪ್ರಕಾರ ನಾನು ಲೈಟ್ದು ಏನಿದೆಯಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನಲ್ಲಿ ಬೇರೆ ಬೇರೆ ಕ್ವಾಂಟಾ ಆಫ್ ಎನರ್ಜಿ, ಫೋಟಾನ್ ಆಫ್ ಎನರ್ಜಿ ಏನಿದೆ, ಲೈಟ್ ಏನಿದೆಯಲ್ಲ, ಅದನ್ನು ಐದರ್ ಇನ್ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿ ಎಕ್ಸ್ಪ್ರೆಸ್ ಮಾಡ್ಬೋದು, ಐದರ್ ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್ ಎಕ್ಸ್ಪ್ರೆಸ್ ಮಾಡ್ಬೋದು, ವೇವ್ ನಂಬರಿಂದ ಎಕ್ಸ್ಪ್ರೆಸ್ ಮಾಡ್ಬೋದು, ಎನರ್ಜಿಯಿಂದ ಎಕ್ಸ್ಪ್ರೆಸ್ ಮಾಡ್ಬೋದು. ಆಗಿದ್ದರೆ ಫ್ರೀಕ್ವೆನ್ಸಿ ಅಂದ್ರೇನು, ವೇವ್ ಲೆಂತ್ ಅಂದ್ರೇನು ಅದನ್ನು ನೋಡ್ಕೊಳ್ಳೋಣ. ದ ನಂಬರ್ ಆಫ್ ಟೈಮ್ಸ್ ದ ಎಲೆಕ್ಟ್ರಿಕಲ್ ಫೀಲ್ಡ್ ರೇಡಿಯೇಷನ್ ಆಸುಲೇಟ್ಸ್ ಇನ್ 1 ಸೆಕೆಂಡ್, ಅದಕ್ಕೆ ನಾವೇನಂತ ಕರಿತೀವಿ, ಫ್ರೀಕ್ವೆನ್ಸಿ ಅಂತ ಕರಿತೀವಿ. ದ ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಇಸ್ ಹರ್ಟ್ಸ್ ಅಂತ ಹೇಳ್ತೀವಿ. 1 ಹರ್ಟ್ಸ್ ಇಸ್ ಈಕ್ವಲ್ ಟು 1 ಸೈಕಲ್ ಪರ್ ಸೆಕೆಂಡ್. ಈಗ ಏನಾಗ್ತಿದೆ ಅಂದರೆ, ವೇವ್ ನಿಮ್ಮದು ಲೈಟ್ನ ತೊಗೊಂಡ್ರೆ ಲೈಟ್ಗೆ ಡ್ಯುಯಲ್ ನೇಚರ್ ಇದೆ. ಇಟ್ ಗೋಯಿಂಗ್ ಟು ಬಿಹೇವ್ ಲೈಕ್ ಎ ಬೋತ್ ವೇವ್ ಆ್ಯಂಡ್ ಎ ಪಾರ್ಟಿಕಲ್. ವೇವ್ ಅಂದರೆ ಏನಾಗುತ್ತೆ, ಅದಕ್ಕೆ ಪರ್ ಸೈಕಲಲ್ಲಿ ಮೂವ್ ಆಗುತ್ತೆ. ಇಲ್ಲಿ ಕೆಳಗಡೆ ಚಿತ್ರದಲ್ಲಿ ಕೊಟ್ಟಂಗೆ ಒಂದು ಟ್ರಫ್ ಬರುತ್ತೆ, ಒಂದು ಕ್ರಸ್ಟ್ ಬರುತ್ತೆ. ಸೊ ಅವೆರಡರ ಮಧ್ಯೆ ಎರಡು ಕ್ರಸ್ಟ್ ಮಧ್ಯೆ ಇರುವಂಥ ಡಿಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ವೇವ್ ಲೆಂತ್ ಅಂತ ಕರಿತೀವಿ. ಸೊ ಆ ಒಂದು ವೇವ್ ಲೆಂತ್ಗೆ ಒಂದು ಸೈಕಲ್ ಅಂತ ಕರಿತೀವಿ. ಸೊ ದ ನಂಬರ್ ಆಫ್ ಟೈಮ್ಸ್ ದ ಎಲೆಕ್ಟ್ರಿಕಲ್ ಫೀಲ್ಡ್ ರೇಡಿಯೇಷನ್ ಆಸುಲೇಟ್ಸ್ ಇನ್ 1 ಸೆಕೆಂಡ್. ಸೊ 1 ಸೆಕೆಂಡಲ್ಲಿ ಅದು ಎಷ್ಟು ಆಸುಲೇಟ್ ಆಗುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ಫ್ರೀಕ್ವೆನ್ಸಿ ಅಂತ ಕರಿತೀವಿ. 1 ಸೈಕಲ್ ಪರ್ ಸೆಕೆಂಡಲ್ಲಿ ಎಷ್ಟು ಸೈಕಲ್ಲು ಮೂವ್ ಆಗುತ್ತೆ, ಎಷ್ಟು ಸಲ ಅದು ಕ್ರಸ್ಟ್ ಬರುತ್ತೆ, ಎಷ್ಟು ಸಲ ಟ್ರಫ್ ಬರುತ್ತೆ, ಅದನ್ನು ತಿಳ್ಕೊಳ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ, ಫ್ರೀಕ್ವೆನ್ಸಿ ಅಂತ ಕರಿತೀವಿ. ವೇವ್ ಲೆಂತ್ ಅಂದರೆ ಹೇಗೆ ಅಂತಂದರೆ, ದ ಡಿಸ್ಟೆನ್ಸ್ ಬಿಟ್ವೀನ್ ದಿ 2 ನಿಯರೆಸ್ಟ್ ಪಾರ್ಟ್ಸ್ ಆಫ್ ದಿ ವೇವ್ ಇನ್ ದಿ ಸೇಮ್ ಫೇಸ್, ದ ಡಿಸ್ಟೆನ್ಸ್ ಬಿಟ್ವೀನ್ ದಿ 2 ನಿಯರೆಸ್ಟ್ ಕ್ರಸ್ಟ್ ಅಥವಾ ಟ್ರಫ್, ಅದಕ್ಕೆ ನಾವೇನಂತ ಕರಿತೀವಿ, ವೇವ್ ಲೆಂತ್ ಅಂತ ಕರಿತೀವಿ. ಅದನ್ನು ಲ್ಯಾಂಬ್ಡಾ ಇಂದ ಹೇಳ್ತೀವಿ. ನಾನು ಅದನ್ನೇ ಹೇಳಿದ್ದು, ಯು ವಿ ಸ್ಪೆಕ್ಟ್ರೋಸ್ಕೋಪಿನ ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ಲ್ಯಾಂಬ್ಡಾ ಮ್ಯಾಕ್ಸಿಮಮ್ ಅಂತ ನಾವು ಕನ್ಸಿಡರ್ ಮಾಡ್ತಿದ್ವಿ.
ಸೊ ನಿಮಗೆ ಫ್ರೀಕ್ವೆನ್ಸಿ ಅಂತ ಹೇಳಿದಾಗ ಇನ್ನೊಂದು ಗ್ರೀನ್ ಕಲರ್ ಪಿಕ್ಚರ್ಲಿ ಇದೆಯಲ್ಲ ಅಲ್ಲಿ ನೋಡ್ಕೊಳ್ಳಿ. ಅಲ್ಲೇನಾಗುತ್ತೆ, ವೇವ್ ಲೆಂತ್ ಇರೋವಂಥದ್ದು ಶಾರ್ಟ್ ಆಗ್ಬೋದು, ಲಾಂಗ್ ಆಗ್ಬೋದು. ಸೊ ಶಾರ್ಟ್ ಆಗಿತ್ತು ಅಂದರೆ ಪರ್ ಸೆಕೆಂಡ್ ಹೇಗಾಗತ್ತೆ, ಲಾಂಗ್ ಆಗಿತ್ತು ಅದು ಏನದು ನಿಮ್ಮದು ವೇವ್ ಲೆಂತ್ ಜಾಸ್ತಿ ಇತ್ತು ಅಂದರೆ ಫ್ರೀಕ್ವೆನ್ಸಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದೇ ರೀತಿ ನಿಮ್ಮ ವೇವ್ ಲೆಂತ್ ಶಾರ್ಟ್ ಆಗಿತ್ತು ಅಂತಂದರೆ ಫ್ರೀಕ್ವೆನ್ಸಿ ಏನಾಗುತ್ತೆ, ದೊಡ್ಡದಾಗತ್ತೆ. ಫ್ರೀಕ್ವೆನ್ಸಿ ಅಂದ್ರೆ ಪರ್ ಸೆಕೆಂಡ್ ಎಷ್ಟು ಸೈಕಲ್ಲು ಬರ್ತಾ ಹೋಗುತ್ತೆ, ಪರ್ ಸೆಕೆಂಡಲ್ಲಿ ಎಷ್ಟು ಸಲ ಕ್ರಸ್ ಬರುತ್ತೆ, ಎಷ್ಟು ಸಲ ಟ್ರಫ್ ಬರುತ್ತೆ ಅಂತ ತಿಳ್ಕೊಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಫ್ರೀಕ್ವೆನ್ಸಿ. ಹೈಯರ್ ದಿ ಫ್ರೀಕ್ವೆನ್ಸಿ, ಶಾರ್ಟರ್ ದಿ ವೇವ್ ಲೆಂತ್. ಅಥವಾ ರಿವರ್ಸ್ ಆಗುತ್ತೆ ನೋಡ್ಕೊಳ್ಳಿ. ಫ್ರೀಕ್ವೆನ್ಸಿ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಅವಾಗ ಏನಾಗುತ್ತೆ, ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಲಾಂಗರ್ ವೇವ್ ಲೆಂತ್ ಇತ್ತು ಅಂದರೆ ಲೋ ಫ್ರೀಕ್ವೆನ್ಸಿ ಆಗುತ್ತೆ. ಅದು ನಿಮಗೆ ನೆನಪಿರಬೇಕು. ಅದೇ ಥರ ವೇವ್ ನಂಬರ್ ಅಂತ ಹೇಳಿದೆ, ರೆಸಿಪ್ರೋಕಲ್ ಆಫ್ ವೇವ್ ಲೆಂತ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ವೇವ್ ನಂಬರ್ ಅಂತ ಕರಿತೀವಿ. ನಂಬರ್ ಆಫ್ ಸೈಕಲ್ಸ್ ಇನ್ ಯೂನಿಟ್ ಡಿಸ್ಟೆನ್ಸ್ ಅದಕ್ಕೆ ನಾವೇನಂತ ಕರಿತೀವಿ, ವೇವ್ ನಂಬರ್ ಅಂತೀವಿ, ನ್ಯೂ ಅಂತಲೇ ಕರೀತಾರೆ. ಅಥವಾ ಇನ್ ಟರ್ಮ್ಸ್ ಆಫ್ ಎನರ್ಜಿ ಆಲ್ಸೋ ಐ ಕ್ಯಾನ್ ಎಕ್ಸ್ಪ್ರೆಸ್ ಇ ಈಸ್ ಈಕ್ವಲ್ ಟು ಹೆಚ್ ನ್ಯೂ ಅಂತ ಹೇಳ್ತೀವಿ. ನ್ಯೂ ಈಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ ಅಂತ ಹಾಕ್ಕೊಳ್ತೀವಿ. ಹಂಗಿದ್ದಾಗ ಎನರ್ಜಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್. ಲ್ಯಾಂಬ್ಡಾ ಅಂದರೆ ನಮ್ಮದು ವೇವ್ ಲೆಂತ್. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ ಬಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇವ್ ನಂಬರ್ ಅಂತ ನಾವು ಹೇಳ್ತೀವಿ. ಸೊ ಈ ರೀತಿಯಾಗಿ ನಿಮಗೆ ಟರ್ಮ್ಸ್ ಗೊತ್ತಿರಬೇಕು. ಈ ನಾನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಐದರ್ ಐ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿಲಿ ಹೇಳ್ಬೋದು, ಇಲ್ಲ ಅಂತಂದರೆ ವೇವ್ ಲೆಂತಲ್ಲಿ ಹೇಳ್ಬೋದು, ಇಲ್ಲ ಅಂತಂದರೆ ಎನರ್ಜಿನಲ್ಲಿ ಹೇಳ್ಬೋದು, ಇಲ್ಲ ಅಂದರೆ ವೇವ್ ನಂಬರ್ ಹೇಳ್ಬೋದು. ಈ 4 ಯೂನಿಟಲ್ಲಿ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ಬಟ್ ಜನರಲಿ ವೇವ್ ಲೆಂತು, ಫ್ರೀಕ್ವೆನ್ಸಿ, ಎನರ್ಜಿನಲ್ಲಿ ಅವರು ಹೇಳ್ತಾರೆ. ನಾನು ಹೇಳ್ದಂಗೆ ಇದು ಎಂಟೈರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ತೊಗೊಂಡ್ರೆ ಇನ್ ಟರ್ಮ್ಸ್ ಆಫ್ ನೀವು ಎನರ್ಜಿ ತೊಗೊಂಡ್ರೆ 10⁸ to 10⁻⁻6 ಅಷ್ಟು ಲಾರ್ಜ್ ರೇಂಜ್ ಇರುವಂಥ ಲೈಟ್ ಎನರ್ಜಿ ಇದೆ. ಆ ಲೈಟ್ ಎನರ್ಜಿಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. EMR ಅಂತ ಕರೀತಾರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಕರೀತಾರೆ. ಅದನ್ನು ಎನರ್ಜಿ ಅಂದರೆ ಕಿಲೋ ಕ್ಯಾಲರೀಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಫ್ರೀಕ್ವೆನ್ಸಿ ಅಂದರೆ ಹರ್ಟ್ಸಲ್ಲಿ ಹೇಳ್ತಾರೆ, ವೇವ್ ಲೆಂತ್ನ ಅಗೇನ್ ಮೀಟರ್ಸಲ್ಲಿ ಹೇಳ್ಬೋದು, ಸೆಂಟಿಮೀಟ್ರಲ್ಲಿ ಹೇಳ್ಬೋದು, ನ್ಯಾನೋಮೀಟರ್ಸಲ್ಲಿ ಹೇಳ್ಬೋದು. ಸೊ ಅದು ಇದೆ ನೋಡ್ರಿ, ಇಲ್ಲಿ ನೋಡ್ದಂಗೆ ರೇಡಿಯೋ ಫ್ರೀಕ್ವೆನ್ಸಿ ಇದೆ, ಮೈಕ್ರೋವೇವ್ ಇದೆ, IR ಇದೆ, ವಿಸಿಬಲ್ ಇದೆ, UV ಇದೆ, ಎಕ್ಸ್ರೇಸ್ ಇದೆ, ಗ್ಯಾಮಾ ರೇಸ್ ಇದೆ. ಸೊ ಇಲ್ಲಿಂದ ಈ ರೇಂಜ್ ಅದಕ್ಕೆ ಅವರೊಂದು ಹೆಸರುಗಳನ್ನ ಕೊಟ್ಟಿದ್ದಾರೆ. ಈಗ ಹಾಗೆ ಇನ್ ಟರ್ಮ್ಸ್ ಆಫ್ ನೀವು ಎನರ್ಜಿ ತೊಗೊಳ್ಳೋದಾದರೆ IR ಆದರೆ 10⁻² to 10⁻1 ಆ ರೇಂಜಲ್ಲಿ ಇರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಆ ರೇಂಜಲ್ಲಿ ಲೈಟ್ನ ನಾವೇನೋ ತೊಗೊಂಡ್ರೆ ಅದಕ್ಕೆ ಏನಂತ ಕರಿತೀವಿ, IR ರೇಂಜ್ ಅಂತ ಕರಿತೀವಿ. ಅದೇ ಥರ UV, ಹಾಗೆ ಪ್ರತಿಯೊಂದಕ್ಕೂ ಅವ್ರು ಏನು ಮಾಡ್ತಾರೆ, ಒಂದೊಂದು ರೇಂಜ್ ಕೊಟ್ಟಿದ್ದಾರೆ. ಆ ರೇಂಜ್ ಇರುವಂಥ ಲೈಟ್ನ ನಿಮ್ಮ ಮ್ಯಾಟ್ರ್ ಜೊತೆಗೆ, ನಿಮ್ಮ ಆರ್ಗ್ಯಾನಿಕ್ ಕಾಂಪೌಂಡ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಬಿಟ್ಟಾಗ ನಿಮ್ಮ ಆರ್ಗ್ಯಾನಿಕ್ ಕಾಂಪೌಂಡ್ ಹೌ ಇಟ್ ಗೋಯಿಂಗ್ ಟು ರಿಯಾಕ್ಟ್ ಟು ದಟ್ ಅಮೌಂಟ್ ಆಫ್ ಎನರ್ಜಿ, ದಟ್ ಅಮೌಂಟ್ ಆಫ್ ಲೈಟ್, ಅದ್ರ ಮೇಲೆ ನಾವೇನು ಮಾಡ್ತಾಯಿವಿ ಅಂತಂದರೆ ಆ ಸ್ಪೆಕ್ಟ್ರೋಸ್ಕೋಪಿನ ನಾವು ಹೇಳ್ತಾ ಹೋಗ್ತೀವಿ. ಸೊ ನಾನು ಹೇಳಿದೆ ಇಂಟ್ರಾಕ್ಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ವಿತ್ ಮ್ಯಾಟರ್ ಅಂತಂದರೆ ಹೇಗಾಗತ್ತೆ. ಸೊ ಈಗ ಏನಾಯಿತು, ನನಗೆ ಮ್ಯಾಟ್ರ್ ಇದೆ, ಮ್ಯಾಟ್ರ್ ಮೇಲೆ ಏನು ಮಾಡ್ತಾ ಇದ್ದೀನಿ, ಎನರ್ಜಿನ ಸರ್ಟೆನ್ ಅಮೌಂಟ್ ಆಫ್ ಎನರ್ಜಿ ಇರುವಂಥ ಲೈಟ್ನ ಅದ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. ಇಂಟ್ರ್ಯಾಕ್ಟ್ ಮಾಡಿದಾಗ ಅದೇನಾಗುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಡಿಪೆಂಡಿಂಗ್ ಅಪಾನ್ ದಿ ಅಮೌಂಟ್ ಆಫ್ ಎನರ್ಜಿ ದಟ್ ಐ ಆಮ್ ಸ್ಪೆಂಡಿಂಗ್. ಅಮೌಂಟ್ ಆಫ್ ಎನರ್ಜಿ ಅಂದರೆ ಅಮೌಂಟ್ ಆಫ್ ಲೈಟ್ ದಟ್ ಐ ಆಮ್ ಮೇಕಿಂಗ್ ಮೈ ಕಾಂಪೌಂಡ್ ಟು ಇಂಟ್ರ್ಯಾಕ್ಟ್. ಅಗೇನ್ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್ ಪ್ರೆಸೆಂಟ್ ಇನ್ ದಿ ಮ್ಯಾಟರ್, ಅದು ಬೇರೆ ಬೇರೆ ಥರ ಏನಾಗುತ್ತೆ ನನಗೆ ಇಂಟ್ರಾಕ್ಷನ್ಸ್ನ ತೋರಿಸ್ತಾ ಹೋಗುತ್ತೆ. ಒಂದೇನಾಗ್ಬೋದು ಅಂದರೆ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಆಗ್ಬೋದು. ರೂಮ್ ಟೆಂಪ್ರೇಚರ್ ಏನಾಗುತ್ತೆ, ಎಲ್ಲ ಲೋಯೆಸ್ಟ್ ಎನರ್ಜಿ ಲೆವೆಲ್ ಇರುತ್ತೆ, E0 ಅಂತ ಕರಿತೀವಿ. ಅದೇನಾದರೂ UV ವಿಸಿಬಲ್ ಲೈಟ್ ಫ್ರಮ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನಲ್ಲಿ ಏನಾದರೂ ಅಬ್ಸರ್ವ್ ಮಾಡ್ಕೊಳ್ತು ಅಂದರೆ ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಮಾಲಿಕ್ಯೂಲಲ್ಲಿ ಏನಾದರೂ ಅಥವಾ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರುವಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ಬೋದು, ಅದೇನಾಗುತ್ತೆ ದೇ ಗೋಯಿಂಗ್ ಟು ಜಂಪ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ಲೋಯರ್ ಎನರ್ಜಿ ಲೆವೆಲಿಂದ ಹೈಯರ್ ಎನರ್ಜಿ ಲೆವೆಲ್ಗೆ ಅವೇನಾಗ್ತವೆ, ಮೂವ್ ಆಗ್ತಾ ಹೋಗ್ತವೆ. ಎನರ್ಜಿ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಂದರೆ ಹೈಯರ್ ಎನರ್ಜಿ ಟು ಲೋಯರ್ ಎನರ್ಜಿ EN - E0ನ ಕನ್ಸಿಡರ್ ಮಾಡಿಕೊಂಡ್ರೆ 35 to 71 ಕಿಲೋ ಕ್ಯಾಲರೀಸ್ ಪರ್ ಮೋಲ್ ಇತ್ತು ಅಂದರೆ ಆವಾಗ ನಿಮ್ಮ ಮಾಲಿಕ್ಯೂಲ್ ಏನಾಗುತ್ತೆ, ಎಕ್ಸೈಟ್ ಆಗುತ್ತೆ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ಇಲ್ಲಿ ತೋರಿಸಿದ್ದೀನಿ ನೋಡಿ, ಮಾಲಿಕ್ಯುಲರ್ ಎಕ್ಸೈಟೇಷನ್. ಇದು ಗ್ರೌಂಡ್ ಸ್ಟೇಟಲ್ಲಿ ಈ ಥರ ಇರುತ್ತೆ. ನಾನು ಅದಕ್ಕೆ Hν ಲೈಟ್ನ ಕೊಡ್ತಾ ಇದ್ದೀನಿ,
ಆ ಲೈಟ್ನ ಕೊಟ್ಟಾಗ ಏನು ಮಾಡ್ತಾ ಇದೆ, ಆ ಲೈಟ್ ಯಾವುದಾಗಿದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆಗಿದೆ, ಯು ವಿ ರೇಡಿಯೇಷನ್ ಆಗಿದೆ. ಅದನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ. ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಏನಾಗುತ್ತೆ, ಅದು ಎಕ್ಸೈಟ್ ಆಗುತ್ತೆ. ಇದು ಅಥವಾ ಇಲ್ಲಿಗೆ ಹೋಗ್ಬೋದು, E1ಗೆ ಹೋಗ್ಬೋದು, E2ಗೆ ಹೋಗ್ಬೋದು, E3ಗೆ ಹೋಗ್ಬೋದು, ಡಿಪೆಂಡಿಂಗ್ ಅಪಾನ್ ದಿ ಅಮೌಂಟ್ ಆಫ್ ಲೈಟ್ ಐ ಆಮ್ ಸ್ಪೆಂಡಿಂಗ್, ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿಸ್ ಪರ್ಟಿಕ್ಯುಲರ್ ಮ್ಯಾಟರ್, ಅದು ಬೇರೆ ಬೇರೆ ಎನರ್ಜಿ ಲೆವೆಲ್ಗೆ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ನಿಮ್ಮ ಮಾಲಿಕ್ಯೂಲ್ ಏನು ಮಾಡ್ತಾ ಇದೆ, ಆ ಲೈಟ್ ಎನರ್ಜಿನ ಅಬ್ಸಾರ್ವ್ ಮಾಡ್ಕೊಳ್ತಾ ಇದೆ, ಅದಕ್ಕೆ ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಆದರೆ ಈ ಅಬ್ಸಾರ್ವ್ ಮಾಡ್ಕೊಂಡಿರೋದು ಏನಾಗುತ್ತೆ, ಹೈಲಿ ಅನ್ಸ್ಟೇಬಲ್ ಅಂತ ಹೇಳ್ತೀವಿ. ಎಕ್ಸೈಟೆಡ್ ಸ್ಟೇಟ್ ಯಾವಾಗಲೂ ಹೈಲಿ ಅನ್ಸ್ಟೇಬಲ್. ಹಾಗಾಗಿ ಏನಾಗುತ್ತೆ, ಅಲ್ಲಿದ್ದು ಏನಾಗುತ್ತೆ, ವಾಪಸ್ ಏನು ಮಾಡ್ತವೆ, ದೇ ಎಮಿಟ್ ಟು ದಿ ಗ್ರೌಂಡ್ ಸ್ಟೇಟ್. ಅವಾಗ ಏನಾಗುತ್ತೆ, ಆ ಲೈಟ್ ಎನರ್ಜಿ ನಾವೇನು ಮಾಡ್ತವೆ, ಡಿಸ್ಕ್ರೀಟ್ ಮಾಡ್ತವೆ. ಲೈಟ್ ಎನರ್ಜಿನ ಏನು ಮಾಡ್ತವೆ, ಎಮಿಟ್ ಮಾಡ್ತವೆ. ಇದಕ್ಕೆ ನಾವೇನಂತ ಕರಿತೀವಿ, ಎಮಿಷನ್ ಅಂತ ಹೇಳ್ತೀವಿ. ಇದು ಯಾವಾಗ ಆಗುತ್ತೆ, ಮಾಲಿಕ್ಯುಲರ್ ಎಕ್ಸೈಟೇಷನ್ ಅಂದರೆ ನಿಮ್ಮ ಮಾಲಿಕ್ಯೂಲು ಯು ವಿ ವಿಸಿಬಲ್ ರೇಡಿಯೇಷನ್ನ ಅಬ್ಸರ್ವ್ ಮಾಡಿಕೊಂಡಾಗ ಈ ರೀತಿಯಾಗಿ ಆಗುತ್ತೆ. ಅದೇ ಥರ ನಾನು ಏನು ಮಾಡ್ದಂಗೆ IR ರೇಡಿಯೇಷನ್, ನನಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನಲ್ಲಿ ಹೇಳ್ದಂಗೆ IR ರೇಡಿಯೇಷನ್ ಏನಾದರೂ ನಮ್ಮ ಮಾಲಿಕ್ಯೂಲ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದೆ ಅಂದಾಗ ಈ IR ರೇಡಿಯೇಷನ್ಸ್ ಏನಿದೆಯಲ್ಲ, ಈ ಎನರ್ಜಿ ಲೆವೆಲ್ಸ್ ಏನಿದೆಯಲ್ಲ, ದೇ ಗೋಯಿಂಗ್ ಟು ಹ್ಯಾವ್ ಲೆಸ್ಸರ್ ಎನರ್ಜಿ. ಸೊ ಯು ವಿ ವಿಸಿಬಲ್ ಎನರ್ಜಿ ಜಾಸ್ತಿ ಇದೆ, ಆದರೆ IR ರೇಡಿಯೇಷನ್ ಎನರ್ಜಿ ಏನಾಗಿದೆ, ಕಡಿಮೆ ಇದೆ. ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಮಾಲಿಕ್ಯೂಲು ವೈಬ್ರೇಟ್ ಆಗುತ್ತೆ. ವೈಬ್ರೇಟ್ ಅಂದರೆ ಅದು ಅದೇ ಜಾಗದಲ್ಲಿರುತ್ತೆ, ನಿಂತ ಜಾಗದಲ್ಲಿ ಏನಾಗ್ತವೆ, ಚಿತ್ರದಲ್ಲಿ ತೋರಿಸ್ದಂಗೆ ವೈಬ್ರೇಟ್ ಆಗ್ತವೆ. ಎರಡು ಒಂದೇ ಡೈರೆಕ್ಷನ್ಗೆ ವೈಬ್ರೇಟ್ ಆಗ್ಬೋದು, ಇಲ್ಲ ಅಂದರೆ ಒಂದು ಈ ಡೈರೆಕ್ಷನ್ಗೆ ಒಂದು ಆ ಡೈರೆಕ್ಷನ್ಗೆ ವೈಬ್ರೇಟ್ ಆಗ್ಬೋದು. ಈ ಎನರ್ಜಿ ಎಷ್ಟಿರುತ್ತೆ ಅಂದರೆ 0.01 to 10 ಕಿಲೋ ಕ್ಯಾಲರೀಸ್ ಪರ್ ಮೋಲ್ ಇರುತ್ತೆ. ಸೊ IR ಮಾಲಿಕ್ಯೂಲ್ಸ್ ಏನಾದರೂ ಅಬ್ಸರ್ವ್ ಮಾಡಿಕೊಂಡ್ರೆ ವೈಬ್ರೇಷನ್ ನಿಮ್ಮ ಮಾಲಿಕ್ಯೂಲ್ ಆಗುತ್ತೆ, ಇಟ್ ಸ್ಟಾರ್ಟ್ ವೈಬ್ರೇಟಿಂಗ್ ವಿತ್ ಅ ಹೈಯರ್ ಆಪ್ಟಿಟ್ಯೂಡ್. ಅದಕ್ಕೆ ನಾವೇನಂತ ಕರಿತೀವಿ, ವೈಬ್ರೇಷನ್ ಎನರ್ಜಿ ಲೆವೆಲ್ಸ್ ಅಂತ ಕರಿತೀವಿ. ಅದೇ ಥರ ಏನಾಗುತ್ತೆ, ಇನ್ನೊಂದು ಎನರ್ಜಿ ಇದೆ, ಅದಕ್ಕೆ ನಾವೇನಂತ ಕರಿತೀವಿ, ಮೈಕ್ರೋವೇವ್ ಅಂತ ಹೇಳ್ತೀವಿ. ಅದೇನಾದರೂ ತೊಗೊಂತು ಅಂದರೆ ನಿಮ್ಮ ಮಾಲಿಕ್ಯೂಲ್ ಏನಾಗುತ್ತೆ, ರೊಟೇಟ್ ಆಗೋಕ್ಕೆ ಶುರು ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ರೊಟೇಷನಲ್ ಎನರ್ಜಿ. ಚಿತ್ರದಲ್ಲಿ ತೋರಿಸ್ದಂಗೆ ಏನಾಗುತ್ತೆ, ಅದು ಅದೇ ಇಲ್ಲ, ತನ್ನಷ್ಟಕ್ಕೆ ತಾನೇ ಅದು ರೊಟೇಟ್ ಆಗೋಕ್ಕೆ ಶುರು ಆಗುತ್ತೆ. ಈ ರೀತಿಯಾಗಿ ಆ ಮಾಲಿಕ್ಯೂಲು, ನಿಮ್ಮ ಮ್ಯಾಟರ್ ಏನಿದೆಯಲ್ಲ, ನಿಮ್ಮ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಏನಿದೆಯಲ್ಲ, ಅದ್ರ ಮೇಲೆ ಲೈಟ್ ಎನರ್ಜಿ ಬಿದ್ದಾಗ ಅದು ಎಕ್ಸೈಟೇಷನ್ ಆಗ್ಬೋದು, ವೈಬ್ರೇಷನ್ ಆಗ್ಬೋದು, ರೊಟೇಷನ್ ಆಗ್ಬೋದು, ಡಿಪೆಂಡಿಂಗ್ ಅಪಾನ್ ದಿ ಅಮೌಂಟ್ ಆಫ್ ಎನರ್ಜಿ ದಟ್ ಲೈಟ್ ಗೋಯಿಂಗ್ ಟು ಪೊಸೆಸ್. ಅದ್ರ ಪ್ರಕಾರ ಅವು ಏನಾಗ್ತವೆ ಅಂತಂದರೆ ಬೇರೆ ಬೇರೆ ಚೇಂಜ್ ಆಗ್ತವೆ. ಅದರಲ್ಲಿ ನೋಡಿದ್ರೆ ಎಲೆಕ್ಟ್ರಾನಿಕ್ಗೆ ಮ್ಯಾಕ್ಸಿಮಮ್ ಎನರ್ಜಿ ಬೇಕು, ಅದಾದಮೇಲೆ ವೈಬ್ರೇಷನ್ಗೆ ಬೇಕು, ಅದಾದಮೇಲೆ ಎಲ್ಲದಕ್ಕಿಂತ ಕಡಿಮೆ ಯಾವುದಕ್ಕೆ ಅಂದರೆ ರೊಟೇಷನಲ್ ಎನರ್ಜಿ ಕಡಿಮೆ ಇರುತ್ತೆ. ಈ ಎಲ್ಲದಕ್ಕೂ ನಾವೇನಂತ ಕರಿತೀವಿ, ವೈಬ್ರೇಷನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಕರಿತೀವಿ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನಲ್ಲಿ ಅಂದರೆ ಎನರ್ಜಿ ಆಫ್ ದಿ ಮಾಲಿಕ್ಯೂಲ್ ನಾವು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಎಲೆಕ್ಟ್ರಾನಿಕ್ ಇದೆ, ವೈಬ್ರೇಷನಲ್ ಇದೆ, ರೊಟೇಷನಲ್ ಎನರ್ಜಿ, ಎಲ್ಲದಕ್ಕೂ ಅದು ಇನ್ವಾಲ್ವ್ ಆಗಿರುತ್ತೆ. ಸೊ ನಾನು ಮುಂಚೆ ಹೇಳ್ದಂಗೆ ಬೇರೆ ಬೇರೆ ರೇಂಜಲ್ಲಿರುತ್ತೆ. ಐದರ್ ಐ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ವೇವ್ ಲೆಂತಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು, ಅಥವಾ ಫ್ರೀಕ್ವೆನ್ಸಿಲಿ ಎಕ್ಸ್ಪ್ರೆಸ್ ಮಾಡ್ಬೋದು, ಇಲ್ಲ ಅಂದರೆ ಎನರ್ಜಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಇಲ್ಲಿ ನೀವು ವೇವ್ ಲೆಂತ್ನ ಕನ್ಸಿಡರ್ ಮಾಡಿಕೊಂಡ್ರೆ, ಸೊ ಇಲ್ಲೇನಾಗುತ್ತೆ, ಮೈಕ್ರೋವೇವಲ್ಲಿ ಏನಾಗುತ್ತೆ, ರೊಟೇಷನ್ ಆಗುತ್ತೆ. ಅದೇ ಥರ ಇನ್ಫ್ರಾರೆಡ್ಡಲ್ಲಿ ಏನಾಗುತ್ತೆ, ವೈಬ್ರೇಷನ್ ಆಗುತ್ತೆ. ರೊಟೇಷನ್ ಅಂದರೆ ಏನಾಗುತ್ತೆ, ಮೇಲೆ ಕೆಳಗೆ ಸೀಸಾ ಥರ ಬರ್ತವೆ. ವೈಬ್ರೇಷನ್ ಅಂದರೆ ನಿಂತಿದ್ದ ಜಾಗದಲ್ಲೇ ವೈಬ್ರೇಷನ್ ಆಗುತ್ತೆ. ಅಲ್ಟ್ರಾವೈಲೆಟ್ ರೇಡಿಯೇಷನ್ ತೊಗೊಂಡ್ರೆ ಏನಾಗುತ್ತೆ, ದೇ ಗೆಟ್ ಎಕ್ಸೈಟೆಡ್, ಲೋಯರ್ ಎನರ್ಜಿ ಲೆವೆಲಿಂದ ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗುತ್ತೆ, ಎಕ್ಸೈಟೇಷನ್ ಆಗುತ್ತೆ. ಆದರೆ ನೆಕ್ಸ್ಟು ಎಕ್ಸ್ರೇಸ್ ಅನ್ನೋದು ತೊಗೊಂಡ್ರೆ ಅಲ್ಲೇನಾಗುತ್ತೆ, ಅಯನೈಸೇಷನ್ ಆಗುತ್ತೆ, ಬಾಂಡ್ ಕ್ಲಿವೇಜು ನಿಮಗೆ ಆಗ್ತಾ ಹೋಗುತ್ತೆ. ಸೊ ನಿಮಗೆ ನಿಮ್ಮ ಮಾಲಿಕ್ಯೂಲ್ ಜೊತೆಗೆ, ನಿಮ್ಮ ಆರ್ಗ್ಯಾನಿಕ್ ಮ್ಯಾಟ್ರ್ ಜೊತೆಗೆ ಯಾವ ಅಮೌಂಟ್ ಆಫ್ ಎನರ್ಜಿ ನಾನು ಹಾಕ್ತಾ ಇದ್ದೀನಿ, ಆ ಬೇಸಿಸ್ ಮೇಲೆ ನನಗೇನಾಗ್ತಾ ಹೋಗುತ್ತೆ, ಬೇರೆ ಬೇರೆ ಆ್ಯಕ್ಷನ್ಗಳು ನನಗೆ ಕಾಣಿಸ್ತಾ ಹೋಗುತ್ತೆ ವಿತ್ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್. ಮೈಕ್ರೋವೇವ್ ಇದ್ದರೆ ರೊಟೇಷನ್ ಆಗುತ್ತೆ, ಇನ್ಫ್ರಾರೆಡ್ ಇದ್ದರೆ ವೈಬ್ರೇಷನ್ ಆಗುತ್ತೆ, ಅಲ್ಟ್ರಾವೈಲೆಟ್ ಇದ್ದರೆ ಎಕ್ಸೈಟೇಷನ್ ಆಗುತ್ತೆ, ಎಕ್ಸ್ರೇಸ್ ಇದ್ದರೆ ಬ್ರೇಕಿಂಗ್ ದಿ ಬಾಂಡ್ ಆಗುತ್ತೆ. ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ನಾನೇನು ಹೇಳಿದೆ, ವಾಟ್ ಈಸ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳಿದೆ, ದ ಇಂಟ್ರಾಕ್ಷನ್ ಆಫ್ ಲೈಟ್ ವಿತ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದರೆ ಏನು ಅಂತ ಗೊತ್ತಾಯಿತು. ಲೈಟ್ ಬಿದ್ದಾಗ ನಿಮ್ಮ ಮ್ಯಾಟ್ರ್ ಜೊತೆಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಲೈಟ್ ಬಿದ್ದಾಗ ಯಾವ ರೀತಿ ಆ್ಯಕ್ಟ್ ಮಾಡುತ್ತೆ ಅಂತ ನನಗೆ ಇವಾಗ ಮಾಲಿಕ್ಯೂಲ್ ಗೋಯಿಂಗ್ ಟು ಬಿಹೇವ್ ಅದನ್ನು ತಿಳ್ಕೊಂಡ್ವಿ. ಪ್ರಿನ್ಸಿಪಲ್ ಏನು ಅಂದರೆ, ನಿಮ್ಮ ಮಾಲಿಕ್ಯೂಲಲ್ಲಿ ಇರುವಂಥ ಆಟಮ್ಸ್ ಏನಿದೆ, ಮಾಲಿಕ್ಯೂಲ್ಸ್ ಏನಿದೆ, ಫಂಕ್ಷನಲ್ ಗ್ರೂಪ್ ಯಾವುದಿದೆ, ಅನ್ಸ್ಯಾಚುರೇಷನ್ ಏನಿದೆ, ಆ ಬೇಸಿಸ್ ಮೇಲೆ ನಿಮ್ಮ ಮಾಲಿಕ್ಯೂಲ್ ಏನು ಮಾಡ್ತಾ ಹೋಗುತ್ತೆ, ಬೇರೆ ಬೇರೆ ಅಮೌಂಟ್ ಆಫ್ ಎನರ್ಜಿನ ಅದು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ.
ಸೊ ಐದರ್ ಐ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿ, ವೇವ್ ಲೆಂತಲ್ಲಿ ಹೇಳ್ಬೋದು, ಎನರ್ಜಿನಲ್ಲಿ ಹೇಳ್ಬೋದು. ಇದನ್ನೆಲ್ಲ ನಾನು ಹೌ ಮೈ ಮಾಲಿಕ್ಯೂಲ್ ಗೋಯಿಂಗ್ ಟು ಇಂಟ್ರಾಕ್ಟ್, ಹೌ ಮೈ ಮಾಲಿಕ್ಯೂಲ್ ಗೋಯಿಂಗ್ ಟು ಬಿಹೇವ್ ವಿತ್ ದಟ್ ಅಮೌಂಟ್ ಆಫ್ ಎನರ್ಜಿ ಅಂತ ನಮ್ಗೆ ಹೇಳುತ್ತಲ್ಲ, ಆ ಇನ್ಸ್ಟ್ರೂಮೆಂಟ್ಗೆ ನಾವೇನಂತ ಕರಿತೀವಿ, ಸ್ಪೆಕ್ಟ್ರೋಫೋಟೋಮೀಟರ್ ಅಂತ ಕರಿತೀವಿ. ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಸ್ಪೆಕ್ಟ್ರೋಸ್ಕೋಪಿ. ಸೊ ಅದು ಹೇಗೆ ಆಗುತ್ತೆ ಅಂತ. ಎಗೇನ್ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಎರಡು ಥರ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ. ಒಂದಕ್ಕೆ ಎಮಿಷನ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಎಮಿಷನ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರೋಸ್ಕೋಪಿ. ನಾನು ಹಿಂದಿನ ಚಿತ್ರದಲ್ಲಿ ತೋರಿಸಿದೆ. ಅದೇನು ಮಾಡುತ್ತೆ, ಕೆಲವೊಂದು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ, ಲೋಯರ್ ರೇಂಜ್ ಲೆವೆಲಿಂದ ಹೈ ರೇಂಜ್ ಲೆವೆಲ್ಗೆ ಹೋಗ್ತವೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಅಬ್ಸಾರ್ಪ್ಷನ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಕರಿತೀವಿ. ಆದರೆ ಎಕ್ಸೈಟೇಷನ್ಗೆ ಹೋದಾಗ ಏನಾಗುತ್ತೆ, ಹೈಲಿ ಅನ್ಸ್ಟೇಬಲ್ ಆಗ್ತವೆ, ದೇ ಹ್ಯಾವ್ ಟು ಕಮ್ ಬ್ಯಾಕ್, ವಾಪಸ್ ಬರ್ತಾವಲ್ಲ, ಎಷ್ಟು ತೊಗೊಂಡಿರ್ತಾವಲ್ಲ ಅಷ್ಟು ತೊಗೊಂಡು ಅಷ್ಟೂ ವಾಪಸ್ ಕೊಡ್ಬೋದು, ಅಥವಾ ಸಮ್ ಅಮೌಂಟ್ ಇಟ್ ವಿಲ್ ಬಿ ಯುಟಿಲೈಸ್ ಫಾರ್ ಸಮ್ ಅದರ್ ಪರ್ಪಸ್. ಸೊ ಆ ಬೇಸಿಸ್ ಮೇಲೆ ನಾವೇನು ಮಾಡ್ತಿದ್ದೀವಿ, ಎರಡು ಥರ ಸ್ಪೆಕ್ಟ್ರೋಸ್ಕೋಪಿನ ಹೇಳ್ತೀವಿ. ಒಂದಕ್ಕೆ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಎಮಿಷನ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ. ಅಬ್ಸಾರ್ಪ್ಷನ್ ಸ್ಪೆಕ್ಟ್ರೋಸ್ಕೋಪಿ ಅಂದರೆ ಯು ವಿ ಆಗ್ಬೋದು, ಅರೌಂಡ್ 180 to 400 ನ್ಯಾನೋಮೀಟರ್, ವಿಸಿಬಲ್ ಆಗ್ಬೋದು 400 to 800 ನ್ಯಾನೋಮೀಟರ್, ಅಥವಾ IR ಸ್ಪೆಕ್ಟ್ರೋಸ್ಕೋಪಿ ಆಗ್ಬೋದು 0.76 to 15 ಮೈಕ್ರೋ ಮೋಲ್ಸ್ ಅಂತ ಹೇಳ್ತೀವಿ, ಅದಾಗಿರ್ಬೋದು, ಅಥವಾ ಅಂಥದ್ದಿರುತ್ತೆ. ಅದೇ ಥರ ಎಮಿಷನ್ ಸ್ಪೆಕ್ಟ್ರೋಸ್ಕೋಪಿ ಏನಾಗುತ್ತೆ ಅಂತಂದರೆ, ದೇ ಗೋಯಿಂಗ್ ಟು ಎಮಿಟ್, ದೇ ಗೋಯಿಂಗ್ ಟು ಎಷ್ಟು ತೊಗೊಂಡಿರ್ತಾವಲ್ಲ ಅಷ್ಟೂ ವಾಪಸ್ ಕೊಡೋಲ್ಲ, ಅದು ಬೇರೆ ಬೇರೆ ಆಗುತ್ತೆ. ಅದು ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಬಂದಾಗ ಹೇಳ್ತೀನಿ. ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಓಕೆ, ಈಗ ನಮಗೆ ಯು ವಿ ಬಗ್ಗೆ ಗೊತ್ತಾಯಿತು, IR ಬಗ್ಗೆ ಗೊತ್ತಾಯಿತು, ಮತ್ತು ಮಾಸ್ ಬಗ್ಗೆ ಗೊತ್ತಾಯಿತು. ನಿಮ್ಮ ಸಿಲೆಬಸ್ಸಲ್ಲಿ ಮಾಸು ಮತ್ತು IR ಇಟ್ಟಿದ್ದಾರೆ. ಮಾಸ್ ಸ್ಪೆಕ್ಟ್ರೋಸ್ಕೋಪಿ ನನಗೇನು ಹೇಳುತ್ತೆ ಅಂದರೆ, ವಾಟ್ ಇಸ್ ದ ಅಪ್ಲಿಕೇಶನ್, ನನಗೇನು ಹೇಳುತ್ತೆ ಅಂದರೆ, ಇದು ಯಾವುದೋ ಒಂದು ಈ ಥರ ಗ್ರಾಫ್ ತೊಗೊಂತು ಅಂದರೆ, ಈ ಗ್ರಾಫ್ಗೆ ನಾವೇನಂತ ಕರಿತೀವಿ, ಸ್ಪೆಕ್ಟ್ರೋಫೋಟೋಮೀಟ್ರಲ್ಲಿ ಬರೋವಂಥ ಗ್ರಾಫ್ಗೆ ನಾವೇನಂತ ಕರಿತೀವಿ, ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಈ ಸ್ಪೆಕ್ಟ್ರಮ್ನ ನೋಡಿಬಿಟ್ಟು ನಾನು ಕೊಟ್ಟಿರೋದ್ರಲ್ಲಿ ಯಾವ್ಯಾವ ರೀತಿಯಾದಂಥ ಫಂಕ್ಷನಲ್ ಗ್ರೂಪ್ ಇದೆ, OH ಇದೆಯಾ, C ಸಿಂಗಲ್ ಬಾಂಡ್ ಇದೆಯಾ, C ಡಬಲ್ ಬಾಂಡ್ ಇದೆಯಾ, C ಡಬಲ್ ಬಾಂಡ್ C ಇದೆಯಾ, ಅದನ್ನು ನಾನು ಐಡೆಂಟಿಫೈ ಮಾಡ್ತೀನಿ. ಬೇರೆ ಬೇರೆ ಫಂಕ್ಷನಲ್ ಗ್ರೂಪ್ ಯಾವುದಿದೆ ಅಂತ ಐಡೆಂಟಿಫೈ ಮಾಡ್ತೀನಿ. ದಟ್ ಈಸ್ ದ ಮೇನ್ ಅಪ್ಲಿಕೇಶನ್ ಆಫ್ IR ಸ್ಪೆಕ್ಟ್ರೋಸ್ಕೋಪಿ. IR ಸ್ಪೆಕ್ಟ್ರೋಸ್ಕೋಪಿ ಇಸ್ ಎಸೆನ್ಷಿಯಲಿ ವೈಬ್ರೇಷನ್ ಸ್ಪೆಕ್ಟ್ರೋಸ್ಕೋಪಿ. ನಾ ಮುಂಚೆನೇ ಹೇಳ್ದಂಗೆ ದ ಅಮೌಂಟ್ ಆಫ್ ಎನರ್ಜಿ ವಾಟ್ ವಿ ಆರ್ ಸಪ್ಲೈಯಿಂಗ್ ಈಸ್ ವೆರಿ ಲೆಸ್ ಕಂಪೇರ್ ಟು ದಟ್ ಆಫ್ UV ಸ್ಪೆಕ್ಟ್ರಮ್, UV ವಿಸಿಬಲ್ ರೇಡಿಯೇಷನ್. ಹಂಗಾಗಿ ಏನಾಗುತ್ತೆ, ನಿಮ್ಮ ಮಾಲಿಕ್ಯೂಲು ಕಡಿಮೆ ಎನರ್ಜಿ ಕೊಡ್ತಾರೆ, ಅದಕ್ಕೋಸ್ಕರ ಅದು ವೈಬ್ರೇಟ್ ಆಗುತ್ತೆ. ವೈಬ್ರೇಷನ್ ಆದಾಗ ಏನಾಗುತ್ತೆ, ಚೇಂಜಸ್ ಇನ್ ದಿ ಮಾಲಿಕ್ಯೂಲ್ ಆಗ್ತಾ ಹೋಗುತ್ತೆ. ಟಿಪಿಕಲಿ ಅದನ್ನು ಯಾವ ಯೂನಿಟಿಂದ ಹೇಳ್ತಾರೆ ಅಂದರೆ, ನಾನು ಮುಂಚೆನೇ ಹೇಳ್ದಂಗೆ ಪ್ರತಿಯೊಂದು ಸ್ಪೆಕ್ಟ್ರೋಸ್ಕೋಪಿನೂ ನಾನು ಐದರ್ ಇನ್ ಟರ್ಮ್ಸ್ ಆಫ್ ಎನರ್ಜಿ ಹೇಳ್ಬೋದು, ವೇವ್ ನಂಬರ್ ಹೇಳ್ಬೋದು, ಫ್ರೀಕ್ವೆನ್ಸಿನಲ್ಲಿ ಹೇಳ್ಬೋದು. ಆದರೆ IR ಸ್ಪೆಕ್ಟ್ರೋಸ್ಕೋಪಿನ ಇನ್ ಟರ್ಮ್ಸ್ ಆಫ್ ವೇವ್ ನಂಬರ್ ಹೇಳ್ತಾರೆ. ಸೆಂಟಿಮೀಟರ್ ಇನ್ವರ್ಸ್ ಇಸ್ ದಿ ಯೂನಿಟ್. ಇನ್ಕ್ರೀಸಿಂಗ್ ದಿ ವೇವ್ ನಂಬರ್ ಕರೆಸ್ಪಾಂಡಿಂಗ್ ಟು ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇನ್ಫ್ರಾರೆಡ್ ರೀಜನ್ ಯಾವ ಥರ ಇರುತ್ತೆ ಅಂದರೆ, ಐದರ್ ಯು ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಇನ್ವರ್ಸು ಅಥವಾ μml ಹೇಳ್ಬೋದು. ಬಟ್ ಜನರಲಿ ಸೆಂಟಿಮೀಟರ್ ಇನ್ವರ್ಸಲ್ಲಿ ಹೇಳ್ತಾರೆ. ಬೇರೆ ಬೇರೆ ನೀವು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾ ಇದ್ದಾಗ ಬೇರೆ ಬೇರೆ ಯೂನಿಟ್ ಅದರಲ್ಲಿ ಏನು ಇರುತ್ತಲ್ಲ, ಅಂದರೆ ಬಿಲ್ಟ್ ಇನ್ ಆಗಿರುತ್ತಲ್ಲ ನಿಮ್ಮ ಇನ್ಸ್ಟ್ರೂಮೆಂಟಲ್ಲಿ, ಸ್ಪೆಕ್ಟ್ರೋಫೋಟೋಮೀಟ್ರಲ್ಲಿ, ಆ ಬೇಸಿಸ್ ಮೇಲೆ ನಾವು ಹೇಳ್ತಾ ಹೋಗ್ತೀವಿ. ಡಿವಿಷನ್ ಅರೈಸಸ್ ಬಿಕಾಸ್ ಆಫ್ ಡಿಫ್ರೆಂಟ್ ಆಪ್ಟಿಕಲ್ ಮೆಟೀರಿಯಲ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟೇಷನ್. ಸೊ IR ಅಂತಂದರೆ 50 ಸೆಂಟಿಮೀಟರ್ ಇನ್ವರ್ಸಿಂದ ಹಿಡಿದು 12,500 ಇನ್ವರ್ಸ್ ತನಕನೂ ನಿಮಗೆ ಇರುತ್ತೆ. ಇದಕ್ಕೆ IR, ನಿಯರ್ IR, ಫಾರ್ IR ಇದನ್ನು ನಿಮಗೆ ಹೇಳ್ತಾ ಹೋಗ್ತಾರೆ. ಇನ್ಫ್ರಾರೆಡ್ ರೇಡಿಯೇಷನ್ ಇಸ್ ಲಾರ್ಜ್ಲಿ ಥರ್ಮಲ್ ಎನರ್ಜಿ. ಇಟ್ ಇಂಡ್ಯೂಸಸ್ ಸ್ಟ್ರಾಂಗರ್ ಮಾಲಿಕ್ಯುಲರ್ ವೈಬ್ರೇಷನ್ in a covalent bond which can be viewed as a springs holding together two masses at atom. ಸೊ ಇದನ್ನು ನಾವು ಹಿಂಗೆ ಕನ್ಸಿಡರ್ ಮಾಡ್ಕೋಬೋದು ಅಂತಂದರೆ, ಇವೆರಡರ ಮಧ್ಯೆ ಈಗ ಇಲ್ಲೊಂದು ಆಟಮ್ ಇದೆ, ಇವೆರಡರ ಮಧ್ಯೆ ಆಟಮ್ ಇದೆ, ಅದನ್ನು ಒಂದು ಸ್ಪ್ರಿಂಗು ಹೋಲ್ಡ್ ಆಗಿದೆ ಅಂತ ಇಟ್ಕೊಳ್ಳೋಣ. ಅದಕ್ಕೆ ನಾವೇನಂತೀವಿ, ಈ ಡಿಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಬಾಂಡ್ ಲೆಂತ್ ಅಂತ ಕರಿತೀವಿ. ನಿಮ್ಮ ಮಾಲಿಕ್ಯೂಲ್ನ ಅದಕ್ಕೆ ಎನರ್ಜಿ ಹಾಕ್ತಾ ಇದ್ದೀರಾ, ಹಾಕಿದಾಗ ನಿಮ್ಮ ಮಾಲಿಕ್ಯೂಲ್ ಏನು ಮಾಡ್ಬೋದು, ಸ್ಟ್ರೆಚ್ ಆಗ್ಬೋದು, ಇಲ್ಲ ಅಂತಂದರೆ ಕಂಪ್ರೆಸ್ ಆಗ್ಬೋದು. ಸೊ ನಾನು ಏನು ಮಾಡ್ತಾ ಇದ್ದೀನಿ, IR ರೇಡಿಯೇಷನ್ನ ನಾನು ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ, ಅದ್ರ ಮೇಲೆ ಹಾಕ್ತಾ ಇದ್ದೀನಿ. ಹಾಕಿದಾಗ ಏನಾಗ್ಬೋದು ಅಂದರೆ, ನಾನು ಹೇಳಿದೆ ಎನರ್ಜಿ ತುಂಬ ಕಡಿಮೆ ಇರುತ್ತೆ, ಹಾಗಾಗಿ ವೈಬ್ರೇಟ್ ಆಗುತ್ತೆ. ವೈಬ್ರೇಟ್ ಆದಾಗ ಐದರ್ ಇಟ್ ಕ್ಯಾನ್ ಬಿ ಸ್ಟ್ರೆಚ್ ಆರ್ ಇಟ್ ಕ್ಯಾನ್ ಬಿ ಕಂಪ್ರೆಸ್ಡ್. ಅದು ಯಾವುದು ನಾನು ಎಷ್ಟು ಇದನ್ನು ಹಾಕ್ತಾ ಇದ್ದೀನಿ ಅನ್ನೋ ಬೇಸಿಸ್ ಮೇಲೆ ನೀವೇನು ಮಾಡಬೇಕಾಗತ್ತೆ, ಅದನ್ನು ಹೇಳಬೇಕಾಗತ್ತೆ. ಐದರ್ ಅದು ಸ್ಟ್ರೆಚ್ ಆಗ್ಬೋದು, ಇಲ್ಲ ಅಂತಂದರೆ ಕಂಪ್ರೆಸ್ ಆಗ್ಬೋದು. ಸೊ ಹಾಗಾದರೆ ವೈಬ್ರೇಷನ್ ಅಂದರೆ ಏನು?
ವೈಬ್ರೇಷನ್ ಅಂದರೆ ಏನಾಗುತ್ತೆ ಅಂದರೆ ಸ್ಟ್ರೆಚ್ ಆಗುತ್ತೆ, ಇಲ್ಲ ಅಂದರೆ ಕಾಂಟ್ರಾಕ್ಟ್ ಆಗುತ್ತೆ. ಸ್ಟ್ರೆಚ್ ಆದಾಗ ಏನಾಗುತ್ತೆ, ಬಾಂಡ್ ಲೆಂತ್ ಏನಾಗ್ಬೋದು, ಇನ್ಕ್ರೀಸ್ ಆಗ್ಬೋದು ಅಥವಾ ಬಾಂಡ್ ಲೆಂತ್ ಡಿಕ್ರೀಸ್ ಆಗ್ಬೋದು. ಸ್ಟ್ರೆಚಿಂಗ್ ಆಫ್ ದಿ ಬಾಂಡ್, ಏನು ಬಾಂಡ್ ಇರುತ್ತಲ್ಲ ಅದು ಸ್ಟ್ರೆಚ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ವೈಬ್ರೇಷನ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಬೆಂಡಿಂಗ್ ಅಂದರೆ ಏನು, ಈ ಥರ ಇದ್ದಾಗ ಎರಡೂ ಏನಾಗ್ತಾ ಇದೆ, ಸ್ಟ್ರೆಚ್ ಆಗ್ತಾ ಇದ್ರೆ ಸ್ಟ್ರೆಚಿಂಗ್ ಅಂತ ಕರಿತೀವಿ, ಬೆಂಡ್ ಆಗ್ತಾ ಇರುತ್ತೆ. ವೈ ವಿ ಸ್ಟಡಿ ದ ಮಾಲಿಕ್ಯುಲರ್ ವೈಬ್ರೇಷನ್, ಅದು ಯಾಕೆ ಓದಬೇಕು? ಸೊ ಮಾಲಿಕ್ಯುಲರ್ ವೈಬ್ರೇಷನ್ ಯಾಕೆ ಓದಬೇಕು ಅಂದರೆ, ಸೊ ನಿಮ್ಮ ಮಾಲಿಕ್ಯೂಲಲ್ಲಿರುವಂಥ ಮಾಲಿಕ್ಯೂಲು ಎಷ್ಟು ದೂರಕ್ಕೆ ಹೋಗುತ್ತೆ, ಬಾಂಡ್ ಆ್ಯಂಗಲ್ ಚೇಂಜ್ ಆಗ್ತಿದೆಯಾ, ಬಾಂಡ್ ಲೆಂತ್ ಚೇಂಜ್ ಆಗ್ತಿದೆಯಾ, ನಿಮ್ಮ ಮಾಲಿಕ್ಯೂಲ್ ಏನಾಗ್ತಿದೆ, ವೈಬ್ರೇಟ್ ಆಗ್ತಿದೆ. ವೈಬ್ರೇಟ್ ಅಂದರೆ ಏನಾಗ್ಬೋದು, ಸ್ಟ್ರೆಚ್ ಆಗ್ಬೋದು, ಇಲ್ಲಾಂದರೆ ಕಂಪ್ರೆಸ್ ಆಗ್ಬೋದು. ಸ್ಟ್ರೆಚ್ಚು ಅಥವಾ ಕಂಪ್ರೆಸ್ ಆದಾಗ ಏನಾಗುತ್ತೆ, ಚೇಂಜ್ ಇನ್ ಬಾಂಡ್ ಲೆಂತ್ ಆಗುತ್ತೆ. ಕೆಲವೊಂದು ಸಲ ಏನಾಗ್ಬೋದು, ಅವು ಬೆಂಡ್ ಆಗ್ಬೋದು. ಬೆಂಡ್ ಆದಾಗ ಏನಾಗುತ್ತೆ, ಬಾಂಡ್ ಆ್ಯಂಗಲು ಚೇಂಜ್ ಆಗುತ್ತೆ. ಸೊ ಎಷ್ಟು ಸ್ಟ್ರೆಚ್ ಆಗ್ತಾ ಇದೆ, ಎಷ್ಟು ಬೆಂಡಿಂಗ್ ವೈಬ್ರೇಷನ್ಸ್ ಅಂತ ಕರಿತೀವಿ. ಸ್ಟ್ರೆಚಿಂಗ್ ವೈಬ್ರೇಷನ್ ಏನಾಗ್ತಿದೆ, ಬೆಂಡಿಂಗ್ ವೈಬ್ರೇಷನ್ ಏನಿದೆ ನಿಮ್ಮ ಮಾಲಿಕ್ಯೂಲಲ್ಲಿ, ಆ ಬೇಸಿಸ್ ಮೇಲೆ ಕೊಟ್ಟಿರುವಂಥ ಫಂಕ್ಷನಲ್ ಗ್ರೂಪ್ ಯಾವುದು ಅಂತ ನಾನು ಐಡೆಂಟಿಫಿಕೇಷನ್ ಮಾಡ್ಬೋದು. ಓಕೆ, ನಾನು ಮುಂಚೆನೇ ಹೇಳ್ದಂಗೆ ಸ್ಟ್ರೆಚಿಂಗ್ ಆಗುತ್ತೆ ಅಂತ ಹೇಳಿದೆ. ಸ್ಟ್ರೆಚಿಂಗ್ ಏನಾಗ್ಬೋದು ಅಂತಂದರೆ ಚೇಂಜ್ ಇನ್ ಬಾಂಡ್ ಲೆಂತ್ ಆಗುತ್ತೆ. ಚೇಂಜ್ ಇನ್ ಬಾಂಡ್ ಲೆಂತ್ ಹೆಂಗಾಗ್ಬೋದು ಅಂದರೆ, ಅದು ಸಿಮೆಟ್ರಿಕಲ್ ವೈಬ್ರೇಷನ್ ಆಗ್ಬೋದು, ಇಲ್ಲಾಂದರೆ ಅಸಿಮೆಟ್ರಿಕ್ ವೈಬ್ರೇಷನ್ ಆಗ್ಬೋದು. ಸೊ ನಿಮ್ಗೆ ಕೊಟ್ಟಿರುವಂಥ ಬಾಂಡ್ ಏನಿದೆಯಲ್ಲ ಆ ಬೇಸಿಸ್ ಮೇಲೆ ಆಗುತ್ತೆ. ಎರಡೂ ಏನಾಗ್ಬೋದು, ಇನ್ ದಿ ಸೇಮ್ ಡೈರೆಕ್ಷನ್ ಹೋಗ್ಬೋದು. ದ ಇಂಟರ್ ಅಟಾಮಿಕ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಆಟಮ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್, ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಆಗ್ಬೋದು, ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ ಆನ್ ಬೋತ್ ಟೂ ಆಟಮ್ಸ್. ಅದಕ್ಕೆ ನಾವೇನಂತ ಕರಿತೀವಿ, ಸಿಮೆಟ್ರಿಕಲ್. ಇನ್ನೊಂದ್ಸಲ ಏನಾಗುತ್ತೆ, ಇಂಟರ್ ಅಟಾಮಿಕ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಆಟಮ್ ಈಸ್ ಆಲ್ಟರ್ನೇಟಿವ್ ಆರ್ ಆಪೋಸಿಟ್. ಒಂದು ಈ ಕಡೆಗೆ ಹೋಗ್ತಿದೆ, ಒಂದು ಈ ಕಡೆಗೆ ಹೋಗ್ತಿದೆ, ಅಂಥದಕ್ಕೆ ನಾವೇನಂತ ಕರಿತೀವಿ, ಅಸಿಮೆಟ್ರಿಕ್ ಅಂತೀವಿ. ಇದು ಏನಾಗ್ತಿದೆ, ಸ್ಟ್ರೆಚ್ ಮಾಡಿದಾಗ ಏನಾಗ್ತಿದೆ, ನಿಮ್ಮ ಮಾಲಿಕ್ಯೂಲು ಐದರ್ ಏನಾಗುತ್ತೆ, ಚೇಂಜ್ ಇನ್ ಬಾಂಡ್ ಲೆಂತ್ ಆಗುತ್ತೆ. ಸ್ಟ್ರೆಚ್ ಆಗ್ಬೋದು ಅಥವಾ ಕಂಪ್ರೆಸ್ ಆಗ್ಬೋದು. ಅಗೇನ್ ಸ್ಟ್ರೆಚ್ ಆಗೋದು ಅಥವಾ ಕಂಪ್ರೆಸ್ ಆಗೋದು ಏನಾಗ್ಬೋದು, ಎರಡೂ ಒಂದೇ ಡೈರೆಕ್ಷನ್ಗೆ, ಎರಡೂ ಆಟಮ್ ಒಂದೇ ಡೈರೆಕ್ಷನ್ಗೆ ಇದ್ದರೆ ಸಿಮೆಟ್ರಿಕಲ್ ಅಂತ ಹೇಳ್ತೀವಿ. ಅದೇನಾದರೂ ಬೇರೆ ಬೇರೆ ಡೈರೆಕ್ಷನಲ್ಲಿತ್ತು ಅಂದರೆ ಅದಕ್ಕೆ ಅಸಿಮೆಟ್ರಿಕ್ ವೈಬ್ರೇಷನ್ ಅಂತ ಕರಿತೀವಿ. ಅದೇ ಥರ ಅದೇನಾಗ್ಬೋದು, ಬೆಂಡಿಂಗ್ ಆಗ್ಬೋದು. ಬೆಂಡ್ ಆದಾಗ ಏನಾಗುತ್ತೆ, ಬಾಂಡ್ ಆ್ಯಂಗಲ್ ಚೇಂಜ್ ಆಗುತ್ತೆ. ಅದು 4 ಥರ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಸಿಸರಿಂಗ್ ಅಂತ ಹೇಳ್ತೀವಿ, ರಾಕಿಂಗ್ ಅಂತ ಹೇಳ್ತೀವಿ, ಔಟ್ ಆಫ್ ದಿ ಪ್ಲೇನ್ ವೆಗಿಂಗ್ ಅಂತ ಹೇಳ್ತೀವಿ, ಅಥವಾ ಔಟ್ ಆಫ್ ದಿ ಪ್ಲೇನ್ ಟ್ವಿಸ್ಟಿಂಗ್ ಅಂತ ಹೇಳ್ತೀವಿ. ಈ ರೀತಿಯಾಗಿ 4 ವೈಬ್ರೇಷನ್ ಮೋಡ್ಸ್ ಬರುತ್ತೆ. ಬೆಂಡಿಂಗ್ ವೈಬ್ರೇಷನ್ ಆಗುತ್ತೆ. ಅದೇ ಥರ 2 ಸ್ಟ್ರೆಚಿಂಗ್ ವೈಬ್ರೇಷನ್ ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ CH2 ಗ್ರೂಪ್ನ ತೊಗೊಂಡ್ರೆ ಅದೇನಾಗುತ್ತೆ ಅಂತಂದರೆ ಅಸಿಮೆಟ್ರಿಕ್ಕು. ಇದು ಒಂದು ಕಡೆಗೆ ಹೋಗ್ತಿದೆ, ಇನ್ನೊಂದು ಕಡೆಗೆ ಹೋಗ್ತಿದೆ. ನೋಡ್ಕೊಳ್ಳಿ ಹೇಗಾಗ್ತಿದೆ ಅಂತ. ಇದು ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ. ಎರಡು ಏನು ಕಾಣಿಸ್ತಿದೆ, ಇದಕ್ಕೆ ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ. ಒಂದು ಸಿಮೆಟ್ರಿಕಲ್ ಇದೆ, ಇನ್ನೊಂದು ಅಸಿಮೆಟ್ರಿಕಲ್ ಇದೆ. ಸಿಮೆಟ್ರಿಕಲ್ ಅಂದರೆ ಏನಾಗ್ತಿದೆ, ಎರಡೂ ಒಂದೇ ಡೈರೆಕ್ಷನ್ಗೆ ಹೋಗ್ತಾ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಸಿಮೆಟ್ರಿಕಲ್ ಅಂತ ಹೇಳ್ತೀವಿ. ಇಲ್ಲೇನಾಗ್ತಿದೆ, ಇದು ಈ ಡೈರೆಕ್ಷನ್ಗೆ ಬರ್ತಿದೆ, ಇದು ಈ ಡೈರೆಕ್ಷನ್ಗೆ ಹೋಗ್ತಿದೆ. ಹಾಗಾಗಿ ಇದನ್ನ ಏನಂತ ಕರಿತೀವಿ, ಅಸಿಮೆಟ್ರಿಕ್ ಅಂತ ಕರಿತೀವಿ. ಇವೆರಡೂ ಏನಾಗ್ತಿದೆ, ಚೇಂಜ್ ಇನ್ ಬಾಂಡ್ ಲೆಂತ್ ಆಗ್ತಾ ಇದೆ. ಹಾಗಾಗಿ ಅದನ್ನು ಸ್ಟ್ರೆಚಿಂಗ್ ವೈಬ್ರೇಷನ್ ಅಂತ ಕರಿತೀವಿ. ಅದೇ ಥರ 4 ಇದೆ. ಒಂದಕ್ಕೆ ನಾವೇನಂತ ಕರಿತೀವಿ, ಸಿಸರಿಂಗ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಟ್ವಿಸ್ಟಿಂಗ್ ಅಂತ ಕರಿತೀವಿ, ವೇಗಿಂಗ್ ಅಂತ ಕರಿತೀವಿ, ರಾಕಿಂಗ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ, ಎರಡನ್ನು ನಾನು ಏನಂತ ಕರಿತೀನಿ, ಇನ್ ಪ್ಲೇನ್ ಅಂತ ಕರಿತೀನಿ, ಎರಡನ್ನು ಔಟ್ ಆಫ್ ದಿ ಪ್ಲೇನ್ ಅಂತ ಕರಿತೀನಿ. ಒಂದೇ ಪ್ಲೇನಲ್ಲಿ ಹಾಗೇ ಇದೆ, ಪ್ಲೇನ್ ಬಿಟ್ಟು ಹೋಗಿಲ್ಲ ಅಂದರೆ ವಿತ್ ಇನ್ ದಿ ಪ್ಲೇನ್ ಅಂತ ಹೇಳ್ತೀನಿ. ಔಟ್ ಆಫ್ ದಿ ಪ್ಲೇನ್ ಅಂದರೆ ಒಂದು ಮೇಲ್ಗಡೆ ಇದೆ, ಇನ್ನೊಂದು ಕೆಳಗಡೆಗಿದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಔಟ್ ಆಫ್ ದಿ ಪ್ಲೇನ್ ಅಂತ ಹೇಳ್ತೀವಿ. ನೋಡಿ, ಇದೆರಡು ಏನಾಗ್ತಾ ಇದೆ, ಎರಡು ಬೆಂಡಿಂಗ್ ಆಗ್ತಾ ಇದೆ, ಎರಡು ಸೇಮ್ ಡೈರೆಕ್ಷನ್ಗೆ ಆಗ್ತಾ ಇದೆ. ಸಿಸರಿಂಗ್ಸ್ ಅಂದರೆ ಸಿಸರ್ ಕಟ್ ಮಾಡಿದಾಗ ಹೇಗಾಗುತ್ತಲ್ಲ ಆ ರೀತಿಯಾಗಿ ಆಗ್ತಾ ಇದೆ. ಅದೇ ಥರ ವೇಗಿಂಗ್ ನೋಡ್ರಿ, ಇದು ಏನಾಗ್ತಿದೆ, ಔಟ್ ಆಫ್ ದಿ ಪ್ಲೇನ್ ಇದೆ, ಒಂದು ಪಾಸಿಟಿವ್ ಇದೆ, ಇನ್ನೊಂದು ಇವೆರಡೂ ಪಾಸಿಟಿವ್ ಇದೆ. ಇಲ್ಲೇನಾಗ್ತಿದೆ, ಔಟ್ ಆಫ್ ದಿ ಪ್ಲೇನ್ ಬೆಂಡಿಂಗ್. ಟ್ವಿಸ್ಟಿಂಗ್ ಅಂತ ಯಾವುದಕ್ಕೆ ಹೇಳ್ತೀವಿ, ಟ್ವಿಸ್ಟ್ ಹೆಂಗಾಗ್ತಾ ಇದೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದೆ. ಅದೇ ಥರ ಇನ್ ಪ್ಲೇನ್ ಬೆಂಡಿಂಗ್ ಅಥವಾ ರಾಕಿಂಗ್ ಚೇರ್ ಅಂತ ಹೇಳ್ತಾರಲ್ಲ, ಒಂದು ಈ ಕಡೆಗೆ ಹೋದರೆ ಇನ್ನೊಂದು ಈ ಕಡೆಗೆ ಬರ್ತಿದೆ. ಸೊ ಈ ರೀತಿಯಾಗಿ 2 ಸ್ಟ್ರೆಚಿಂಗ್ ಮೋಡ್ಸ್ ಕಾಣಿಸ್ತವೆ, 4 ಬೆಂಡಿಂಗ್ ವೈಬ್ರೇಷನ್ಸು ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಅದನ್ನು ಈಗ ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್ನ ತೊಗೊಂಡ್ವಿ ಅಂತ ಇಟ್ಕೊಂಡು, ಕಾರ್ಬನ್ ಮಧ್ಯದಲ್ಲಿದೆ, 2 ಇದೆ, ಇದು ನಂದು ಮಾಲಿಕ್ಯುಲರ್ ಈ ಥರ ಇದೆ. ಅದೇನಾಗ್ಬೋದು, ಅಸಿಮೆಟ್ರಿಕ್ ಸ್ಟ್ರೆಚಿಂಗ್ ಆಗ್ಬೋದು, ಇಲ್ಲ ಅಂದರೆ ಸಿಮೆಟ್ರಿಕ್ ಸ್ಟ್ರೆಚಿಂಗ್ ಆಗ್ಬೋದು. ಇಲ್ಲಿ ತೋರಿಸ್ದಂಗೆ ನೋಡ್ರಿ, ಮಧ್ಯದಲ್ಲಿ ಕಾರ್ಬನ್ ಇದೆ, ಎರಡೂ ಡೈರೆಕ್ಷನ್ ಸೇಮ್ ಡೈರೆಕ್ಷನ್ಗೆ ಹೋಗ್ತಾ ಇದ್ದರೆ, ಅದನ್ನು ಎರಡು ಆಪೋಸಿಟ್ ಡೈರೆಕ್ಷನ್ಗೆ ಹೋಗ್ತಿದ್ರೆ ಅದನ್ನು ನಾವೇನಂತ ಕರಿತೀವಿ, ಸಿಮೆಟ್ರಿಕ್ ಅಂತ ಕರಿತೀವಿ. ಎರಡೂ ಏನಾಗ್ತಿದೆ, ಒಂದು ಡೈರೆಕ್ಷನ್ಗೆ ಇನ್ನೊಂದು ಡೈರೆಕ್ಷನ್ಗೆ ಹೋಗ್ತಾ ಇದ್ದರೆ ಅವಾಗ ಅದನ್ನು ನಾವೇನಂತ ಕರಿತೀವಿ, ಅಸಿಮೆಟ್ರಿಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಥರ ಇನ್ನೆರಡು ಏನಾಗ್ಬೋದು, ಔಟ್ ಆಫ್ ದಿ ಪ್ಲೇನ್ ಮೂವಿಂಗ್ ಇನ್
ಆ್ಯಂಡ್ ಔಟ್ ಆಫ್ ದಿ ಪ್ಲೇನ್ ಆಗಿರ್ಬೋದು. ಎರಡೂ ಪಾಸಿಟಿವ್ ಇದೆ, ಈ ಥರ ಇರ್ಬೋದು, ಇಲ್ಲಾಂದರೆ ಎರಡನ್ನೂ ಈ ಥರ ಆಗ್ಬೋದು. ಸೊ ಈ ರೀತಿಯಾಗಿ ನಿಮಗೆ ಬೇರೆ ಬೇರೆ ಮೋಡ್ಸು ಆ ಮಾಲಿಕ್ಯೂಲಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಅದೇ ಥರ CH4 ಮೀಥೇನ ಕನ್ಸಿಡರ್ ಮಾಡಿಕೊಂಡ್ರೆ ನೋಡ್ರಿ, ಸಿಮೆಟ್ರಿಕಲ್ ಈ ಥರ ಸ್ಟ್ರೆಚಿಂಗ್ ಆಗುತ್ತೆ, ಅಸಿಮೆಟ್ರಿಕ್ ಈ ಥರ ಆಗುತ್ತೆ, ಅದೇ ಥರ ಸಿಮೆಟ್ರಿಕ್ ಬೆಂಡ್ ಈ ಥರ ಆಗುತ್ತೆ, ಅಸಿಮೆಟ್ರಿಕ್ ಬೆಂಡ್ ಈ ರೀತಿ ಆಗುತ್ತೆ. ಸೊ ನಿಮ್ಮ ಮಾಲಿಕ್ಯೂಲ್ ಇದೆ, ಮಾಲಿಕ್ಯೂಲ್ಗೆ ಏನು ಮಾಡ್ತಾ ಇದ್ದೀನಿ, IR ರೇಡಿಯೇಷನ್ಸ್ನ ಕೊಡ್ತಾ ಇದ್ದೀನಿ. IR ರೇಡಿಯೇಷನ್ಸ್ ಎನರ್ಜಿ ಕಡಿಮೆ ಇದೆ, ಹಾಗಾಗಿ ನಿಮ್ಮ ಮಾಲಿಕ್ಯೂಲ್ ಏನಾಗುತ್ತೆ, ವೈಬ್ರೇಟ್ ಆಗುತ್ತೆ. ವೈಬ್ರೇಟ್ ಆದಾಗ ಏನಾಗುತ್ತೆ, ಸ್ಟ್ರೆಚಿಂಗ್ ಆಗ್ಬೋದು, ಇಲ್ಲಾಂದರೆ ಕಂಪ್ರೆಸ್ ಆಗ್ಬೋದು. ಸ್ಟ್ರೆಚ್ ಆಗ್ಬೋದು, ಕಂಪ್ರೆಸ್ ಆದಾಗ ಏನಾಗುತ್ತೆ, ಬಾಂಡ್ ಲೆಂತ್ ಚೇಂಜ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಸ್ಟ್ರೆಚಿಂಗ್ ಮೋಡ್ ಅಂತ ಕರಿತೀವಿ. ಅದೇ ಥರ ಬಾಂಡ್ ಆ್ಯಂಗಲ್ ಚೇಂಜ್ ಆಯಿತು ಅಂದರೆ ಅವಾಗ ಅದನ್ನೇನಂತ ಕರಿತೀವಿ, ಬೆಂಡಿಂಗ್ ಮೋಡ್ ಅಂತ ಕರಿತೀವಿ. ಒಟ್ಟು 4 ಬೆಂಡಿಂಗ್ ಮೋಡ್ಗಳು ಆಗುತ್ತವೆ, 2 ಸ್ಟ್ರೆಚಿಂಗ್ ವೈಬ್ರೇಷನ್ಸು ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಹಾಗಾದರೆ ಡಿಫ್ರೆನ್ಸ್ ಏನು, ಸ್ಟ್ರೆಚಿಂಗ್ ವೈಬ್ರೇಷನು ಮತ್ತು ಬೆಂಡಿಂಗ್ ವೈಬ್ರೇಷನ್ನ ಕನ್ಸಿಡರ್ ಮಾಡಿಕೊಂಡ್ರೆ ಇನ್ವಾಲ್ವ್ಸ್ ಎ ಕಂಟಿನ್ಯೂಯಸ್ ಚೇಂಜ್ ಇನ್ ಇಂಟರ್ ಅಟಾಮಿಕ್ ಡಿಸ್ಟೆನ್ಸ್ ಅಲಾಂಗ್ ದಿ ಆಕ್ಸಸ್ ಆಫ್ ದಿ ಬಾಂಡ್ ಬಿಟ್ವೀನ್ 2 ಆಟಮ್ಸ್. ಅದಕ್ಕೆ ನಾವೇನಂತ ಕರಿತೀವಿ, ಸ್ಟ್ರೆಚಿಂಗ್ ಇಂಟರ್ ಅಟಾಮಿಕ್ ಡಿಸ್ಟೆನ್ಸ್ ಅಲಾಂಗ್ ದಿ ಆಕ್ಸಸ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ, ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಏನು, ಬಾಂಡ್ ಲೆಂತ್ ಏನಿದೆಯಲ್ಲ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಸ್ಟ್ರೆಚಿಂಗ್ ವೈಬ್ರೇಷನ್ ಅಂತ ಕರಿತೀವಿ. ಇಟ್ ರಿಕ್ವೈರ್ಸ್ ಮೋರ್ ಎನರ್ಜಿ ಸೊ ಅಪಿಯರ್ ಅಟ್ ಎ ಶಾರ್ಟರ್ ವೇವ್ ಲೆಂತ್. ನಾನು ಮುಂಚೆನೇ ಹೇಳ್ತೀನಿ, ಆ ರಿಲೇಷನ್ಶಿಪ್ ಗೊತ್ತಿರಬೇಕು, ಮ್ಯಾಕ್ಸ್ ಪ್ಲಾಂಕ್ಸ್ ರಿಲೇಷನ್ಶಿಪ್ ಗೊತ್ತಿರಬೇಕು. ಎನರ್ಜಿ ಜಾಸ್ತಿ ಆಯಿತು ಅಂದರೆ ವೇವ್ ಲೆಂತ್ ಏನಾಗುತ್ತೆ, ಶಾರ್ಟರ್ ಆಗುತ್ತೆ. 4000 to 1250 ಸೆಂಟಿಮೀಟರ್ ಇನ್ವರ್ಸಲ್ಲಿ ಅದು ಕಾಣಿಸ್ಕೊಳ್ತಾ ಹೋಗುತ್ತೆ. ಬೆಂಡಿಂಗ್ ಆಯಿತು ಅಂದರೆ ಏನಾಗುತ್ತೆ, ಬಾಂಡ್ ಆ್ಯಂಗಲ್ ಚೇಂಜ್ ಆಗುತ್ತೆ, ಲೆಸ್ ಎನರ್ಜಿ ಬೇಕಾಗತ್ತೆ. ಹಾಗಾಗಿ ಅಪಿಯರ್ಸ್ ಅಟ್ ಎ ಲಾಂಗರ್ ವೇವ್ ಲೆಂತಲ್ಲಿ ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. 14,000 to 660 ಸೆಂಟಿಮೀಟರ್ ಇನ್ವರ್ಸಲ್ಲಿ ನಿಮಗಿಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಈ ರೀತಿಯಾಗಿ ನಿಮ್ಮ ಮಾಲಿಕ್ಯೂಲ್ ಮೇಲೆ ಏನಾಗ್ತಾ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಹಾಕ್ತಾ ಇದ್ದೀನಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಹಾಕಿದಾಗ ನಿಮ್ಮ ಮಾಲಿಕ್ಯೂಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ. ಅಬ್ಸರ್ವ್ ಮಾಡಿಕೊಂಡಾಗ ಅದೇನಾಗುತ್ತೆ, ಐದರ್ ಸ್ಟ್ರೆಚಿಂಗ್ ಆಗ್ಬೋದು, ಇಲ್ಲಾಂದರೆ ಬೆಂಡಿಂಗ್ ಆಗ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ದಿ ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ, ಡಿಪೆಂಡಿಂಗ್ ಅಪಾನ್ ದಿ ಬೆಂಡಿಂಗ್ ಫ್ರೀಕ್ವೆನ್ಸಿ ಯಾವ ಫಂಕ್ಷನಲ್ ಗ್ರೂಪ್ ಇದೆ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ. ದಟ್ ಇಸ್ ಅ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ IR ಸ್ಪೆಕ್ಟ್ರೋಸ್ಕೋಪಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.